ನಾವು ಬೇರೆ ಅವ್ರು ಬೇರೆ ಅಂತ ಹೇಳ್ಬೇಕಾದ ಏನು ನೋಡಿ ಹೇಳ್ತೀರಿ ನೀವು? ಶರೀರ ನೋಡಿ ಹೋದಿಲ್ಲ, ಅವ್ರು ನೋಡಿ ಹೇಳ್ತೀನಿ. ನಾವು ಯಾರನ್ನು ವಿಚಾರ ಇಲ್ಲದಕ್ಕೆ ಏನೇನು ಹಿಡ್ಕೊಂಡು ಏನೇನು ಮಾಡ್ಕೊಂತ ಎತ್ಲಾಗ ಹೊಂಟ್ಬಿಟ್ಟೇವು. ದರ್ಶನ ಶಾಸ್ತ್ರ ಕಲ್ತರು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋತಾರೆ ನಾವು. ಹೆಂಗಾದ್ರೆ ನಮಗೆ ಸಮಾಧಾನ ಇರ್ತೈತೆ ಅನ್ನೋದನ್ನು ಸಂಶೋಧನೆ ಮಾಡೇ ಇಲ್ಲ ನಾವು. ನಮಗೆ ಸಮಾಧಾನ ಯಾವುದು ಕೊಡ್ತೈತೆ ನೋಡು, ಅದು ನಿಜವಾದ ಸಂಶೋಧನೆ. ಏನು ನಾವು ಪ್ರತಿಯೊಬ್ಬರು ಆತ್ಮ ಸಂಶೋಧಕರಾಗಬೇಕಾಗೈತಿ, ಸುಖದ ಸಂಶೋಧಕರಾಗಬೇಕಾಗೈತಿ. ಏನು ವೇಳೆ ವ್ಯರ್ಥ ಹೋಗ್ಲಿಕ್ಕೆ ಹತ್ತೈತೋ ಏನು ಸಾರ್ಥಕ ಆಗ್ಲಿಕ್ಕೆ ಹತ್ತೈತೋ ನೋಡ್ಕೋರಿ. ಎಲ್ಲಿವರೆಗೆ ನಮಗೆ ವಿವೇಕ ಉದಯ ಆಗೋದಿಲ್ಲ ಅಲ್ಲಿವರೆಗೆ ಮಾನವ ಮಾಡ್ಕೊಳ್ಳೋ ಕೆಲಸ ಇನ್ನೂ ಶುರುವಾಗೇ ಇಲ್ಲ ಅಂತ. ಮುಂದೆ ಮನುಷ್ಯನ ಜನ್ಮ ಬರ್ತದ ಅನ್ನೋದು ಬರಸೈತಿನ? ಮತ್ತೆ ಜನ್ಮ ಹೋಗೋ ತನಕ ಇದ ವಿಚಾರ ನಡೆದ್ರೆ ಏನಾರ ಹತ್ತೈತೋ ಇಲ್ವೋ ನಾ ಏನು ಹೇಳ್ಯಾರ. ಮತ್ತೆ ಇದು ನಿಮ್ಗೆ ಹುರ್ಕಡ್ಲಿ ಬೆಲ್ಲದ ಮಾತು ಅಲ್ಲಿದು. ಜಗತ್ತಿನೊಳಗೆ ಎಲ್ಲ ಮಹಾತ್ಮರನ್ನು ನೋಡ್ರಿ ನೀವು ಬೇಕಾದ್ರೆ. ನಮ್ಮಪ್ಪ ಯಾವ್ದಾರ ಗದ್ದಿಗೆಗೆ ನಡ್ಕೊಂಡನ, ಒಂದೇ ದಿವಸ ಎರಡ ದಿವಸ ಕೇಳಿರ್ ಮುಗಿದುಲ್ಲಿದು. ಇಡೀ ಜನ್ಮನ ಇದಕ್ಕೆ ಮೀಸಲಾಗಿಟ್ಟರೆ ಹತ್ತದಿದ್ರೆ ಇಲ್ಲ. ಏನ್ ಅಹಂಕಾರ ನಾಶ ಆಗೋ ತನಕ ಕೇಳ್ಬೇಕು ನಾವು. ನಾನಲ್ಲದನ್ನು ನಾನಂತ ಏನು ತಿಳ್ಕೊಂಡಿವಲ್ಲ, ಇದು ಅಹಂಕಾರ. ಇದು ನಾಶ ಆಗ್ಬೇಕು ನೋಡ್ರಿ. ನೀನು ಅಲ್ಲದ ಭಾವಗಳನ್ನೆಲ್ಲ ಕೈ ಬಿಟ್ಟಾಗ ಅಹಂಕಾರ ನಾಶ ಆಕೈತಿ. ತನಗೆ ತಾನು ಅನ್ನೋದು ಅಹಂಕಾರ ಅಲ್ಲ, ತಾನು ಅಲ್ಲದಕ್ಕೆ ತಾನು ಅಂತಾನಲ್ಲ, ಅದು ಅಹಂಕಾರ. ಏನ್ ತಾನು ಅಂದ್ರೆ ಯಾವಾಗಲೂ ಇದ್ದ ವಸ್ತು ತಾನು ಅಂತ. ಮಧ್ಯಂತರದಲ್ಲಿ ತೋರಿದ್ದಕ್ಕೆ ನಾನು ನಂದು ಅಂತೇವೆ. ಈ ದೇಹ ನಾನು ಅನ್ನೋದು ಅಹಂಕಾರ, ಇಂದ್ರಿಯಗಳು ನಾನು, ಮನಸ್ಸು ನಾನು, ಬುದ್ಧಿ ಇವೆಲ್ಲ ನಾನು. ಇದು ನೀನಲ್ಲ, ಅಲ್ಲದಕ್ಕೆ ನಾನು ಅನ್ನೋದು ಅಹಂಕಾರ ಅಂತ. ತನಗೆ ತಾನು ಅನ್ನೋದು ಅಹಂಕಾರ ಅಲ್ಲ. ಅದು ಸುಖರೂಪ ಆದಂಥ ಇರುವಿನ ಸ್ಥಿತಿ. ಅದು ತಾನೇ ತಾನಾಗಿದ್ದಾಗ. ನಾನಲ್ಲದನ್ನೆಲ್ಲ ಕೈ ಬಿಟ್ಟು ಉಳಿಬೇಕಾದ್ರೆ ಭಾಳ ದಿನದ ಅಭ್ಯಾಸ ಬೇಕಿದಕ್ಕೆ. ಏನು ನಿರಂತರ ಅಭ್ಯಾಸ ನಡಿಬೇಕು ನೋಡ್ರಿ. ಅದಕ್ಕೆ ಅವ ಮುಕ್ತ ಅಂತ. ತಾನಲ್ಲದ ಎಲ್ಲ ಭಾವನೆಗಳನ್ನು ಕೈ ಬಿಟ್ಟು ಯಾವ ಉಳ್ಕೋತಾನ ಅವ ಮುಕ್ತ ಆಗ್ತಾನಂತ. ಅನ್ಯ ಭಾವನೆಗಳನ್ನು ಕಲ್ಪಿಸ್ಕೊಂಡು ಅದು ನಾನು ನಂದು ಅಂತ ತಿಳ್ಕೊಂಡು ಬೆನ್ನೈತಿ ತಿರ್ಗ ಅವನು ದುಃಖದಿಂದ ದುಃಖವನ್ನು ಹೊಂತಾನ. ಅನಂತ ದುಃಖಗಳನ್ನು ಅನುಭವಿಸ್ಬೇಕಾಗ್ತದೆ. ಏನು ಅವಾಗ ಜೀವ ಅಂತಾರೆ. ಅಲ್ಲದನ್ನು ನಾನು ನನ್ನದು ಅಂತ ತಿಳ್ಕೊಂಡೇವಲ್ಲ, ಇದಕ್ಕೆ ಜೀವಭಾವ, ಇದು ನಾಶ ಆಗ್ಬೇಕು ನೋಡ್ರಿ. ಇದ್ರ ಸಂಬಂಧನ ನಾವು ಈ ಮನುಷ್ಯನ ಜನ್ಮಕ್ಕೆ ಬಂದವಾಗಿ ಈ ಜೀವಭಾವವನ್ನು ಕಳ್ಕೊಂಡು ನಿಜವಾದ ನಾನು ಯಾರು ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದ ಲಾಭ. ಏನು ಮನುಷ್ಯನ ಜನ್ಮದ ಲಾಭ ಯಾವುದು ಅಂದ್ರೆ ತನ್ನ ನಿಜವನ್ನು ತಾವು ತಿಳ್ಕೊಂಡು ಉಳ್ಕೊಳ್ಳೋದು ಅಂತ. ಇಲ್ಲಾಂದ್ರೆ ಮತ್ತು ದುಃಖದ ಪರಂಪರೆ ಮುಂದುವರಿದಂಗೆ. ತಿಳ್ಕೊಳ್ಳಿಲ್ಲ ಅಂದ್ರೆ ತಿಳ್ಕೊಂಡು ದೊಡ್ಡ ಲಾಭ ಅದ, ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ ನೋಡಿ. ಅದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಅಂದ. ವಿವೇಕ ನಮ್ಮಲ್ಲಿ ಉದಯ ಆದಾಗ ನಮಗೆ ಇದರ ದೋಷ ದರ್ಶನ ಆಕತಿ. ಆವಾಗ ಇದರ ಬಗ್ಗೆ ಉದಾಸೀನ ಭಾವ ಅಥವಾ ವೈರಾಗ್ಯ ಬರ್ತದೆ ನೋಡ್ರಿ. ವೈರಾಗ್ಯ ಇದ್ರೆ ನೀತಿನೂ ಬರ್ತದೆ ನಮಗೆ. ನಮಗೆ ಬೇಕಾದದ್ದು ವಿಷಯಗಳಲ್ಲಿ ಸಿಗ್ತೈತೆ ಅಂತ ಒಳಗೆ ವಾಸನ ಗಟ್ಟಿಯಾಗಿ ಕುಂತು ಬಿಟ್ಟೈತೆ. ಅದು ಏನು ವಿಚಾರ ಮಾಡಿ ನೋಡೇ ಇಲ್ಲ ನಾವು. ಅದು ವಿಷಯ ವಸ್ತುಗಳಲ್ಲೇ ಸುಖ ಸಿಗ್ತೈತೆ ಅಂತ ಬರೀ ಹೊಳ್ಳೆ ಅದೇ ಅಭ್ಯಾಸ ಆಗ್ಬಿಟ್ಟೈತಿ. ವಿಷಯಗಳ ಕಡೆಗಿನ ಮನಸ್ಸು ಯಾವಾಗಲೂ ಅದ ನೆನವನ್ಯಾಗ ಉಳಿತೈತಿ. ಅದರಾಗ ಸಿಗೋದಿಲ್ಲ ಸುಖ ಮಾತ್ರ ನನ್ನಲ್ಲೇ ಐತಿ ಅನ್ನೋ ತಿಳುವಳಿಕೆ ಯಾವಾಗ ಆಕೈತಿ, ಯಾವ ಆ ಕಡೆ ಹೊಳ್ಳೆ ನೋಡೋದಿಲ್ಲ. ಮರ್ತು ಬಿಡ್ತಾನ ಅದನ್ನ, ವಿಷಯ ಚಿಂತನೆಯನ್ನೆಲ್ಲ ಕೈ ಬಿಡ್ತಾನ. ಏನು ಕೇಳಿದ ಕ್ಷಣ ಆಗೋ ಕೆಲಸ. ಕಾಯ್ದೆ ಕಲ್ತಿರ್ತಾನ, ಕಾಯ್ದೆ ಪ್ರಕಾರ ನಡ್ಕೋತಾನ. ನಾವು ಹೇಳಕ್ಕೆ ಕೇಳಕ್ಕೆ ಬಂತು, ಆ ಪ್ರಕಾರ ಇರಾಕ್ ಬರ್ಬೇಕಲ್ಲ. ಅದರಂತೆ ಇದ್ರೆ ಅದ್ರ ಲಾಭ ತಗೊಂಡಂಗೆ. ವೇದಾಂತ ಅಂದ್ರೆ ಅದರಂತೆ ಜೀವಿಸುವುದಕ್ಕಂತಾರೆ.
ಏನು ನೀತಿ ಪಾಲನೆ ಮಾಡಿದಾಗ ನಮ್ಮ ಅಂತಃಕರಣ ಸ್ವಚ್ಛ ಆಕೈತಿ ನೋಡ್ರಿ. ಮೊದಲು ನೀತಿ ಬೇಕು ಮನುಷ್ಯನಿಗೆ. ನೀತಿ ಇರಲಿಲ್ಲ ಅಂದ್ರೆ ಏನು ಪಶು ರಾಕ್ಷಸಿಗಿಂತ ಅತೋತ ಹೊರ್ಕೊಂಡು. ನೀತಿ ಬರಬೇಕಾದ್ರೆ ಮೊದಲು ಸಾಮಾನ್ಯ ವೈರಾಗ್ಯ ಬೇಕಾಕೈತಿ. ಬರಬೇಕಾದ್ರೆ ನಮ್ಮಲ್ಲಿ ವಿವೇಕನ ಜಾಗೃತ ಆಗ್ಬೇಕು. ಅಂತ ವಿವೇಕವಂತರ ಸಂಘ ನಮಗೆ ಬೇಕು. ಮುಮುಕ್ಷು ಮತ್ತು ಮುಕ್ತನ್ನು ಹೊರತುಪಡಿಸಿ ಎಲ್ಲರೂ ವಿಷಯ ಮತ್ತು ಪಾಮರ ವರ್ಗದಾಗ ಬರ್ತೀವಿ ನಾವು. ಏನು ಈ ಜಗತ್ತಿನೊಳಗೆ 4 ವರ್ಗ: ವಿಷಯಿ, ಪಾಮರ, ಜಿಜ್ಞಾಸು ಮತ್ತು ಮುಕ್ತ ಅಂತ. ಜಿಜ್ಞಾಸು ಅಂದ್ರೆ ಮುಮುಕ್ಷು. ಏನು ಜಿಜ್ಞಾಸು ಮತ್ತು ಮುಕ್ತನ್ನು ಹೊರತುಪಡಿಸಿ ಎಲ್ಲರೂ ವಿಷಯಿ ಪಾಮರ ವರ್ಗದೊಳಗೆ ಅದು ನಾವು. ಏನು ಪಾಮರ ವರ್ಗದಾಗಿದ್ದವ್ರ ರಾಕ್ಷಸಿ ಪಿಶಾಚಿಯಾಗಿ ತಿರುಗುದವು. ರಾಕ್ಷಸಿ ಪಿಶಾಚಿ ಯಾಕಂದ್ರೆ ಪಾಮ ನಿಷಿದ್ಧ ವ್ಯವಹಾರ. ಏನು ತಂದೊಂದು ಆದ್ರೆ ಸಾಕಪ್ಪ, ಉಳ್ಕಿದ್ದನ್ನು ನೋಡೋದಿಲ್ಲ. ನೊಂದಿತ್ತು ಬಂದಿತ್ತು ಅನ್ನೋದು ನಾವು. ಏನು ಬರೀ ಅದನ್ನು ಮಾಡ್ಕೊಂತ ಹೋಗೋಣ. ಸ್ವಾರ್ಥಕ್ಕೋಸ್ಕರವಾಗಿ ಇನ್ನೊಬ್ರಿಗೆ ಪೀಡಾ ಕೊಟ್ಟ ತನ್ನ ಇದನ್ನು ಸಾಧಿಸವು ಓದಿಲ್ಲ. ನಾವು ಇದರಾಗ ಯಾವ ವರ್ಗದಾಗದೇವು ನಾವು ನೋಡ್ಕೋಬೇಕು. ಪಾಮರ ವರ್ಗದಾಗದೇವು ಏನು, ವಿಷಯಿ ವರ್ಗದಾಗದೇವು ಏನು, ಜಿಜ್ಞಾಸು ವರ್ಗದಾಗದೇವು ಏನು, ಮುಕ್ತರ ವರ್ಗದಾಗದೇವು ನೋಡ್ಕೋಬೇಕು ನಾವು. ಏನು ಭಾಳ ಚಲೋ ಶಾಸ್ತ್ರ ಕಲ್ತಾನಂದ್ರೆ ವಿಷಯದಲ್ಲಿ ಸುಖ ಬುದ್ಧಿ ಹೋಗೈತೇನು? ಹೋಗಿರ್ದಲ್ರಿ. ದಿನ ಆಶ್ರಮಕ್ಕೆ ಹೋಗ್ತಾನೋ, ಶಾಸ್ತ್ರ ಹೇಳ್ತಾನೋ ಕೇಳ್ತಾನೋ ಹೋಗಿರ್ದಿಲ್ಲ. ಅದು ನಾವು ತಿಳ್ಕೊಂಡಿರ್ತೇವೆ, ಹೋಗೈತಪ್ಪ ಹಂಗೆಲ್ಲ ಬಿಟ್ಟಾನು. ಅವಾಗ ಗೊತ್ತದು, ಬಿಟ್ಟವಂಗೆ ಗೊತ್ತದು. ಜನರಿಗೇನು ಗೊತ್ತಾಕೈತಿ ಅವ ಒಳಗೆ ಏನು ನಡೆದೈತೆ ಅನ್ನೋದು. ಮುಂಜಾನೆ ಎದ್ದಿನ ನಿದ್ದೆ ಹತ್ತುವರೆಗೂ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಧ್ಯಾನದಾಗ ಐತೆ ಎಲ್ಲರದು ಮನಸ್ಸು. ವಿಷಯದಲ್ಲಿ ಸುಖ ಸಿಗ್ತೈತೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡಿರಿನ ಯಾರ? ಯಾವಾಗ ವಿಚಾರ ಮಾಡವ್ರಿನ್ನ? ಬಾಯಿ ಬಗಡಾತ, ಮುಕುಳಿ ತಗಡಾತ, ಇನ್ನೂ ವಿಚಾರ ಮಾಡಕ್ಕೆ ನಿನಗೆ ಟೈಮ್ ಇಲ್ಲ ಅಂದ್ರೆ ಏನು ನೋಡು ನೋಡ್ರಿ, ಆರಾಮ್ ನೋಡು ಅಂತ ಹೌದಿಲ್ಲ. ಇನ್ನೂ ಐತೆ ಹೇಳ್ರಿ, ಇನ್ನೂ ಭಾಳ ದಿನ ಇರ್ತೇನೆ ಅಂತ ತಿಳ್ಕೊಳ. ಯಾವ ಹೊತ್ತಿನಾಗ ಹೋಗತ್ತೆ ಹೇಳಕ್ಕೆ ಬರೋದಿಲ್ಲ. ನೀರ್ ಮೇಲಿನ ಗುಳ್ಳಿ ಪಟ್ಟ ಅಂದ್ರೆ ಹೋತು. ಅದಕ್ಕೆ ಮೊದಲು ಇದನ್ನು ವಿಚಾರ ಮಾಡ್ಕೊ. ಎತ್ತಾಗ ಹೊಂಟಿರಿ ನೋಡ್ಕೊ. ಇದು ಸುಖದಾಯಕವಾದದ್ದು, ದುಃಖದಾಯಕವಾದದ್ದು. ನೀವು ಹಿಡಿದ ದಾರಿ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸೇವಲ್ಲ, ಇದು ಸುಖದಾಯಕವಾದದ್ದೈತೆ, ದುಃಖದಾಯಕ ಆದದ್ದು ನೋಡ್ಕೊ. ಇದೇ ಕ್ರಮ ನಾವು ಮುಂದುವರಿಸಿದ್ರೆ ಮತ್ತು ದುಃಖದಾಯಕ ಬಿದ್ದು ಒಳ್ಳೆಯಾಡ ತಪ್ಪೋದಿಲ್ಲ. ಎಂದ ಪಾನಿ ಶಾನೆ ಆಗೋದು, ಇದರಿಂದ ವಿಮುಖ ಆಗೋದು ಯಾವಾಗ? ಇದ್ರ ಹಕ್ಕಿಕತೆ ಗೊತ್ತಾಗೋ ಮಟ್ಟ ಇದರಿಂದ ಹಿಂದಕ್ಕೆ ಸರಿಯಾಕಾಗೋದಿಲ್ಲ ನಮ್ಗೆ. ಎಲ್ಲ ಇದೆ ವಿವೇಕ ಇಲ್ಲದವ್ರಿಗೆ ಎಲ್ಲಿ ಮಟ್ಟ ನಮ್ಮಲ್ಲಿ ವಿವೇಕ ಉದಯ ಆಗೋದು ಅಲ್ಲಿ ಮಟ್ಟ ಇದು ಸುಖರೂಪನ ಅನಿಸ್ತದೆ ಬಾಳೆ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಅವಾಗ ಇದ್ರ ಹಕ್ಕಿಕತೆ ಅವಾಗ ಗೊತ್ತಾಕೈತಿ. ಅವಾಗ ಉದಾಸೀನ ಭಾವ, ಏನೂ ಬೇಡಪ್ಪ ನನಗಿದ್ರಾಗ, ಇದ್ರ ಇಚ್ಛಾ ಮಾಡೋದು ಬೇಡ. ಯಾಕೆ ಅನಿತ್ಯ ಐತಿ, ಇದು ದುಃಖ ರೂಪ ಐತಿ, ಇದು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ, ಇಲ್ಲಿ ತನಕ ಇದ್ರ ಬೆನ್ನ ಹತ್ತಿರು, ಇದರಿಂದ ಏನೂ ಲಾಭ ಆಗಿಲ್ಲ ಅನ್ನೋದನ್ನು ಮನಗಂಡವ ಅದರಿಂದ ವಿಮುಖ ಆಕ್ಕಣ. ಅವಾಗ ಇದರ ಅಂತರ್ಮುಖ ವೃತ್ತಿ ಒಳಗೆ ಇದನ್ನು ಆನಂದವನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತದೆ. ಎಲ್ಲರದು ಬಹಿರ್ಮುಖ ವೃತ್ತಿ ಒಳಗೆ ಆಸಕ್ತಿ ಐತಿ. ಹೊರಗೆ ಇಂದ್ರಿಯಗಳ ಮೂಲಕ ನೋಡ್ಬೇಕು, ಕಣ್ಣಿನ ಮೂಲಕ, ಕಿವಿ ಮೂಲಕ, ವಾಸನೆ ಮೂಲಕ, ನಾಲಿ ರುಚಿ ಮೂಲಕ, ಸ್ಪರ್ಶದ ಮೂಲಕ ಹೊರಮುಖ ವೃತ್ತಿನ ಐತಿ ಹೊರತು ಒಳಮುಖ ಆಗಾಗ್ತಾ ಇರಲಿಲ್ಲ. ನಾವು ಹೊರಮುಖ ವೃತ್ತಿಗೆ ಎಂದೂ ಸಮಾಧಾನ ಶಾಂತಿ ಸಿಗುವುದಿಲ್ಲ. ಎಲ್ಲಿ ತನಕ ವಿಷಯದ ಸಂಪರ್ಕ ಭೋಗದಲ್ಲಿ ಆಸಕ್ತಿ ಐತಿ ಅಲ್ಲಿ ಮಟ್ಟ ದುಃಖ ನಿನ್ನ ಬಿಡುವುದಿಲ್ಲ. ಅದನ್ನೆಲ್ಲ ಬಂದ್ ಮಾಡ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಅಂತ ಯಾಕೆ ಹೇಳ್ಯಾರ? ಶಮೆ ದಮೆ ಅದನ್ನು ಮಾಡದ ಹೊರತ ಅಂತರ್ಮುಖ ವೃತ್ತಿ ಒಳಗೆ ಇದನ್ನು ಅನುಭವ ಮಾಡ್ಕೊಳಕ್ ಆಗುದಿಲ್ಲ ನಾವು. ಈಗ ಹೊರಗೆ ಹೋಗುತ್ತೆ ಅಂತಂದ್ರೆ ಒಳಗಿದ್ದದ್ದು ಹೆಂಗೆ ಗೊತ್ತಾಗ್ಬೇಕು? ಹೊರಗೆ ಹುಡ್ಕೊಂತ ದನಿತಿಯಲ್ಲಿ ದನು ಆಕತಿಲ್ಲ. ಎಚ್ಚರ ಆದ್ಕೂಲಿ ಚಾಲು ಆತ್ಪ ಹೊರಗೆ ಹುಡುಕಾಕ. ಅದಿಲ್ಲ ರೂಪದಾಗ, ಗಾಯನದೊಳಗೆ, ರುಚಿ ಒಳಗೆ, ಸ್ಪರ್ಶದೊಳಗೆ, ವಾಸನೆ ಒಳಗೆ ವ್ಯಾಪಾರ ಚಾಲು ಆತ. ಎಚ್ಚರಾದ ಕೂಲೆ ಚಾಲುಪ್ಪ ಅದ ವ್ಯಾಪಾರ. ಬಹಿರ್ಮುಖ ವೃತ್ತಿನ ಎಂದ ಅನುಭವ ಬರ್ಬೇಕು ನಮ್ಗೆ? ಅಂತರಂಗದಲ್ಲಿ ಐತೆ ಅದು, ಬಹಿರಂಗದಲ್ಲಿ ಇಲ್ಲ.
ಅಂತಃಸುಖೋ ಅಂತರಾರಾಮ್ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ ಅಂತ. ಪ್ರತಿಯೊಬ್ಬರಿಗೆ ಅಂತರಂಗದಲ್ಲಿ ಅದು ನಮ್ಗೆ ಅನುಭವಕ್ಕೆ ಬರ್ತೈತೆ ಹೊರತು ಬಹಿರ್ಮುಖ ವೃತ್ತಿಗೆ ಅದು ಅನುಭವಕ್ಕೆ ಬರೋದಿಲ್ಲ. ಆದರೂ ಬಹಿರ್ಮುಖ ವೃತ್ತಿ ಒಳಗೆ ಆಸಕ್ತಿ ನಮ್ದು ಹೋಗ್ಬಾರ್ದು. ಯಾಕೆ? ವಿವೇಕ ಇಲ್ಲದಕ್ಕೆ. ಈ ಬಹಿರ್ಮುಖ ವೃತ್ತಿಯಿಂದ ನೆಮ್ಮದಿ ಆಯಿತು, ಏನ ನೆಮ್ಮದಿ ಕಡಿತೈತು? ಇದು ಯಾರು ನೆಮ್ಮದಿಯಿಂದ ಅದಾರ ಹೇಳ್ರಿ? ಹೊರಗ ಇಂದ್ರಿಯಗಳ ಮುಖಾಂತರ ಹಣಿಕೆ ಹಾಕಿದವು, ಬ್ಯಾಸರಿಕಿನ ಹೊಂತಿಲ್ಲ. ಕಡಿಕೆ ಎಲ್ಲಿ ನಿದ್ದೆ ಬಂದಾಗ ತಾತ್ಪೂರ್ತಿಕ ವಿಶ್ರಾಂತಿ ಸ್ಥಾನ ಅಂದ್ರೆ ಅಲ್ಲಿ ಯಾವ ಇಂದ್ರಿಯಗಳು ವ್ಯಾಪಾರ ಇಲ್ಲ, ಅಲ್ಲಿ ಬಂದಾಗೈತಿ. ಅಲ್ಲಿ ತಿಳಿಯಲ್ಲೇನ ಆರಾಮ ಐತಲ್ಲಿ, ತಾತ್ಪೂರ್ತಿಕ ವಿಶ್ರಾಂತಿ ಅದು. ಇನ್ನು ಶಾಶ್ವತವಾಗಿ ನಾವು ಇನ್ನೊಮ್ಮೆ ಎಂದೆಂದು ನಮಗೆ ದುಃಖ ಬರಬಾರ್ದು ಅನ್ನೋ ಒಂದು ತಿಳಿದು ನಾವು ಆನಂದ ಸ್ಥಿತಿಯನ್ನು ಹೊಂದಬೇಕಾಗಿ. ತಿಳಿದು ಹೊಂದಿದ್ದಂದ್ರೆ ಪುನಃ ಅದರಾಗ ಮತ್ತೆ ಹೋಗುವುದಿಲ್ಲ. ತಿಳಿಯಲೇ ನಾವು ನಿದ್ದೆ ಒಳಗಿರ್ತೇವೆ, ಪುನಃ ಮತ್ತು ಎಂದಿನಂತೆ ಇದರಲ್ಲಿ ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ಹೋಗಿರೋದಿಲ್ಲ. ಸಮಾಧಿಯನ್ನು ಹೊಂದಿದ ಅಂದ್ರೆ ಅವಾಗ ಪುನಃ ಅವಾಗ ಎಂದೂ ಆಗುದಿಲ್ಲ ನಾವು. ಅದಕ್ಕೆ ನಿದ್ದೆಗೂ ಸಮಾಧಿಗೂ ಬಹಳ ಅಂತರ ಐತಿ. ಸಮಾಧಿ ಹೊಂದಿದವಾಗ ಪುನಃ ಇದ್ರಾಗ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಉಂಟಾಗೋದು ಇಚ್ಛಾ ಆಗುದಿಲ್ಲ ಅವಾಗ. ನಿದ್ದೆ ಮಾಡಿ ಎದ್ದವಾಗ ಮತ್ತೆ ಇಚ್ಛಾ ಆಕೈತಿ. ಯಾಕೆ? ಅದರ ದೋಷ ದರ್ಶನ ಆಗಿಲ್ಲ, ಅದರ ಹಕ್ಕಿಕತೆ ಗೊತ್ತಾಗಿಲ್ಲ. ಈಗ ತಿಳುವಳಿಕೆಯಿಂದ ಆ ಸ್ಥಿತಿಯನ್ನು ಹೊಂದಿದವಾಗ, ಸಮಾಧಿ ಸ್ಥಿತಿಯನ್ನು ಹೊಂದಿದವಾಗ ಪುನಃ ಇದರ ಬಗ್ಗೆ ಇಚ್ಛಾ ಆಗುದಿಲ್ಲ. ಮತ್ತೆ ಪುನಃ ಅದನ್ನು ಹೊಂದಬೇಕನ್ನೋ ಇಚ್ಛಾ ಎಂದೂ ಆಗುದಿಲ್ಲ. ಅದಕ್ಕೆ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಅವಾಗ ನಿನಗೆ ದುಃಖ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿಯಾಗ. ಎಂದೆಂದು ನಿನಗೆ ಇದ್ರ ಬಗ್ಗೆ ಇಚ್ಛೆ ಆಗುದಿಲ್ಲ. ವಿಷಯದ ಇಚ್ಛಾಕ ಇಚ್ಛಾ ಅನ್ನೋದು ನಿವ್ವಳ ಸುಖದ ಇಚ್ಛಾಕ ಮುಮುಕ್ಷತ್ವ ಅಂತಾರೆ. ಎದರ ಇಚ್ಛಾ ಐತಿ ನೋಡ್ಕೋಬೇಕು ನಾವು. ವಿಷಯದ ಸಂಪರ್ಕ ಭೋಗದಾಗ ತೋರುವಂಥ ಸುಖ ಅದು ಎಲ್ಲಿದದು ಅಂತ ಸ್ವಲ್ಪ ನಿಂತು ನೋಡ್ಕೊಂಡ್ರೆ ಅದು ನಿಂದ ಅನ್ನೋದು ಹೊಳಿತೈತಿ. ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಆನಂದ ತೋರ್ತದಲ್ಲ, ಅದು ಎಲ್ಲಿದುದು ಅಂತ ಸ್ವಲ್ಪ ನಿಂತ ನೀವು ವಿಚಾರ ಮಾಡಿ ನೋಡಿದ್ರೆ ಅದು ನಿನ್ನ ಸುಖಾನ ಅನ್ನೋದು ಹೊಳಿತೈತಿ. ಬೇಕಾದ ಇಚ್ಛಿತ ವಸ್ತು ದೊರೆತಾಗ ಮನುಷ್ಯನ ಹರಿದಾಟ ನಿಲ್ತೈತೆ, ಅಲ್ಲಿ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ವೃತ್ತಿಯೊಳಗೆ ತೋರುವಂತಹ ಆನಂದ ಅದು ನಿನ್ನ ಆನಂದನ. ನಾಯಿ ಎಲುಬು ಕಡಿಯುವಾಗ ರಕ್ತ ಬರ್ತಿರ್ತೈತಿ. ಆ ರಕ್ತ ನಿನ್ನ ಹಲ್ನ್ಯಾಗಿಂದ ಅನ್ನೋದು ನಾಯಿ ಗೊತ್ತಿಲ್ಲ, ಆ ಎಲುಬನ್ಯಾಗ ಐತಿ ಅಂತ ತಿಳ್ಕೊಂಡು ಹಾಗೆ ಕಡಿತಿರ್ತೈತೆ. ಆ ಶಿಮಿ ಹತ್ತಿ ಬಿಡ್ತೈತೆ ಅದಕ್ಕೆ, ರಕ್ತದ ಶಿಮಿ ಎಲುಬನ್ಯಾಗ ಐತಿ ಅಂತ ತಿಳ್ಕೊಂಡು. ಹಂಗೆ ನಾವು ವಿಷಯ ಭೋಗ ನಡೆದಾಗ ತೋರುವಂತಹ ಸುಖ ಅದು ನನ್ನ ಸುಖಾನ ಅನ್ನೋದು ಗೊತ್ತಿಲ್ಲೇ. ನಾಯಿ ಎಲುಬು ಕಡ್ದಂಗೆ ಅದನ್ನು ನಾವು ಆ ಸಂಪರ್ಕ ಮಾಡ್ಕೊಂತ ಕುಂದೈತಿ. ಎಲ್ಲಿ ಒಬ್ಬ ವಿಚಾರವಂತ ಇದರಾಗ ತೋರುವಂತಹ ಸುಖ ಎಲ್ಲಿದ್ದು? ಇದ ಜರ ಸುಖರೂಪ ಆಗಿದ್ರೆ ಅವು ಇಲ್ಲದಾಗ ಸುಖ ತೋರ್ಬಾರ್ದಾಗಿತ್ತು. ಯಾವಾಗಲೂ ಅಂತೇಳಿ ಇರ್ತೈತಿ, ಯಾಕೆ ಸುಖ ತೋರುದಿಲ್ಲ ಹಂಗ? ಮನಸ್ಸು ನಿಶ್ಚಲ ಆದಾಗ ಅಷ್ಟೇ ಆನಂದ ಅನುಭವ. ಯಾವಾಗ ಮನಸ್ಸು ನಿಶ್ಚಲ ಆಕೈತಿ ಆವಾಗ ಆ ಸಂಪರ್ಕ ಭೋಗ ನಡೆದಾಗ, ಮನಸ್ಸು ನಿಶ್ಚಲ ಆಗಲಿಲ್ಲ ಅಂದ್ರೆ ಭೋಗ ನಡೆದಾಗ ಸುಧಾ ಅದು ಆನಂದ ಅನುಭವಕ್ಕೆ ಬರುದಿಲ್ಲ. ನಾವು ಮನಸ್ಸಿನ ನಿಶ್ಚಲ ವೃತ್ತಿಯೊಳಗೆ ಪ್ರತಿಯೊಬ್ಬರಿಗೂ ತನ್ನ ಆನಂದ ತನಗೆ ಅನುಭವ ಬರ್ತದೆ. ನಾವು ಉಪಾಧಿ ಮೂಲಕ ಅದನ್ನ ಕಲ್ಪಿಸ್ಕೊಂಡೇವು. ಅವುಗಳಲ್ಲಿ ಸುಖ ಐತಂತ ಕಲ್ಪಿಸ್ಕೊಂಡು ಕೂಡಲೇ ಅದು ಮನಸ್ಸು ಹರಿದಾಟ ನಿಲ್ತೈತಿ. ಅಲ್ಲಿ ತೋರುವಂತಹ ಆನಂದ ಅದು ವಿಷಯದಲ್ಲ, ಅಲ್ಲ ನಿನ್ನ ಆನಂದನ. ಅದು ಅದೇ ಜರ ಆನಂದ ಆಗಿದ್ರೆ ಯಾವಾಗಲೂ ಅದು ಹಂತೇಲೆ ಇರ್ತೈತಲ್ಲ, ಯಾಕೆ ಆನಂದ ತೋರಬಾರ್ದು? ನಮ್ಗೆ ಏಂತಿ ಹಂತೇಲೆ ಇರ್ತಾಳಲ್ಲ, ಗಂಡ ಹಂತೇಲೆ ಇರ್ತಾನ, ಯಾಕೆ ಸುಖ ತೋರಬಾರ್ದು? ಮನಸ್ಸು ನಿಶ್ಚಲ ಆದಾಗ ನಿಶ್ಚಲ ವೃತ್ತಿಯೊಳಗೆ ಆನಂದದ ಅನುಭವ ಆಗ್ತದೆ ಪ್ರತಿಯೊಬ್ಬರಿಗೂ. ನಾವು ಅದಕ್ಕೆ ಜ್ಞಾನಿ ಎಲ್ಲಿ ಯಾವಾಗ ಆನಂದ ಅನುಭವ, ನನ್ನ ಆನಂದ ಅನ್ನೋ ತಿಳುವಳಿಕೆ ಅವು ವಿಷಯೇಂದ್ರ ಸಂಪರ್ಕ ಭೋಗ ನಡೆದ ಸುಧಾ ಅವಾಗ ಸಮಾಧಿ ಇರ್ತದೆ. ಮಣಗತ್ತಲೆ ಎರಗಲತ್ತ ಯೋಗವು ದೈಶೆ ಅಂತ ಜ್ಞಾನಿ ಸ್ಥಿತಿ ಹಂಗಿತ್ತು. ತಿನ್ನುವಾಗ ತೋರುವಂಥ ಸುಖ ಎಲ್ಲಿದು? ಷಡೂರ ಸದನ್ನಕ್ಕೆ ನಲಿದಾಡುವ ಜೀವಿಯ ಕಡು ಸುಖಗೊಂಡರೆ ಆ ಸುಖ ನಿನ್ನ ದಯ ಅಂತ. ಅಲ್ಲಿ ತೋರುವಂತಹ ಸುಖ ಎಲ್ಲಿದು? ರೂಪದಾಗ ತೋರುವಂತಹ ಸುಖ, ಗಾಯನದೊಳಗೆ ತೋರುವಂತಹದ್ದು, ಸ್ಪರ್ಶದೊಳಗೆ ತೋರುವಂತಹದ್ದು, ವಾಸನೆಯೊಳಗೆ ತೋರುವಂತಹ ಸುಖ ಇದು ಎಲ್ಲಿದ್ದು ಅಂತ ನಿಂತು ವಿಚಾರ ಮಾಡಿ ನೋಡಿದ್ರೆ
ಅದು ಬೇರೆ ಎಲ್ಲಿಯೂ ಅಲ್ಲ, ನಿನ್ನ ಆನಂದನ ನಿನಗೆ ಅನುಭವ ಬರ್ತದೆ. ಇದನ್ನು ನಾವು ತಿಳ್ಕೊಂಡು ಉಳ್ಕೋದು ಭಾಳ ಮಹತ್ವದ್ದು ನೋಡ್ರಿ. ಇದನ್ನು ಖಾತ್ರಿ ಮಾಡ್ಕೋಬೇಕು. ಇದು ಒಮ್ಮೆ ಖಾತ್ರಿ ಆತಂದ್ರೆ ನಿನ್ನ ಕೆಲಸ ಮುಗಿದಾಗ ಏ ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ ಸುಖವೇ ನಿಜ ಸುಖವೇ ಅಂತ. ಏ ನೀ ಅದ್ರಾಗೈತಿ ಇದ್ರಾಗೈತಿ ಇಲ್ಲ, ನಿನ್ನ ಸುಖನ ಅದ. ಆ ರೂಪದಿಂದ ನಿನಗೆ ನಿನ್ನಲ್ಲಿ ಐತದ. ಅದಕ್ಕೆ ಸುಖವೇ ನಿಜ ಸುಖವೇ ನೀ ನಿಖಿಳವೆನಿಸದೆ ಏಕಮುಖವಾಗಿ ನೆನ್ನೋಳು ಅಂತೇಳಿ. ನೀ ಹನ್ನೆರಡು ಹರಿದಾಡು ಅದ್ರಾಗ ಇದ್ರಾಗ ಬಿಡೋದನ್ನ ನಿನ್ನೊಳಗೈತೆ ಒಮ್ಮೆ ಖಾತ್ರಿ ಮಾಡ್ಕೊಂಡು ನೋಡ್ಕೊ. ಅವಾಗ ನಿನಗಿದೆಲ್ಲ ಎಡ್ತಾಕು ತಪ್ತತಿ, ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ತೀನಿ. ಇವುಗಳ ಸಂಬಂಧ ಎಲ್ಲ ಹುಟ್ಟಿಟ್ಟು ಬರೋದು ನೀನು ಸುಖದಿಂದ ಇರಬೇಕಂತ. ವಿಷಯದ ಸಂಪರ್ಕ ಭೋಗಕ್ಕಾಗಿ ಎಷ್ಟು ಜನ್ಮ ಹುಟ್ಟಿಟ್ಟು ಬಂದಿ. ಲೆಕ್ಕಿಲ್ಲದ ಸಲ ಹುಟ್ಟಿ ಇದರ ಆಶಯ ಒಳಗಿಟ್ಕೊಂಡಿದ್ದು ಪೂರ್ಣ ಇದರ ಆಶಯ ತೆಗೆದು ಹಾಕಿದ್ರು. ಎಲ್ಲಿವರೆಗೆ ವಿಷಯದ ಸಂಪರ್ಕ ಭೋಗದಾಗ ಆಸಕ್ತಿ ಐತಿ ಅಲ್ಲಿ ತನಕ ದುಃಖ ದುಮ್ಮಾನದಿಂದ ನಿನಗೆ ಬಿಡುಗಡೆ ಆಗೋದನ್ನ ಇಲ್ಲ. ಅದಕ್ಕೆ ಅದರಿಂದ ಸರಿ ತೊರೆ ವಿಷಯವನ್ನು, ಅಂದರೆ ವಿಷಯದ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರಿ. ಅದರಿಂದ ಅದು ಯಾರಿಗೂ ಇಲ್ಲಿವರೆಗೂ ಯಾರಿಗೂ ಸುಖ ಶಾಂತಿ ಅನ್ನೋದು ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಒಳಗೆ ಗುಡ್ಡ ಕಲ್ಲು ಹೊತ್ತಂಗೆ ನೀನು ಬಾಳೆ. ಅದಕ್ಕಾಗಿ ದುಡುದು ಎಲ್ಲ ಮಾಡೋದಿಲ್ಲ. ಅದಕ್ಕಾಗಿ ಹೋದಿಲ್ಲ, ವಿಷಯದ ಸಂಪರ್ಕ ಭೋಗಕ್ಕಾಗಿ ಜಗತ್ತಿನ ಜನ ಎಲ್ಲ ಅದಕ್ಕಾಗಿ ಬಡ್ಕೋತೈತೆ. ಹಂಗೆ ಹಗಲಿರುಳಿನ ನದಿ ಬಡ್ಕೊಂಡು ಸಾಯ್ತು. ಎಲ್ಲ ಲೋಕದವರು ಅದನ್ನ ಮಾಡ್ತೇವಿಲ್ಲ. ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ವರ್ಗವಿದೆಲ್ಲ ಗುಹ್ಯ ಲಂಪಟದ ಬದುಕು ಅಂತ. ಅದಕ್ಕಾಗಿ ಸುಖ ಐತಿ ಅಂತ ಆ ವಾಸನ ಹೋಗೋದು ಭಾಳ ಕಠಿಣ ಅಂತ. ಅಜ್ಞಾನದಿಂದ ಅವೆಲ್ಲ ಗಟ್ಟಿ ಹಾಕೊಂಡು ಕೂತಾವ. ಅದ್ರ ಸಂಪರ್ಕ ಇಲ್ಲದಕ್ಕೆ, ಈ ವಿಚಾರ ಇಲ್ಲದಕ್ಕೆ ಅದು ಗಟ್ಟಿ ಹಾಕೊಂಡು ಕೂತೈತಿ. ಈ ವಿಚಾರ ಅವ್ಯಾಹತವಾಗಿ ಇದು ನಡಿಲಿಕ್ಕೈತಿ ಅಂದ್ರೆ ಅದ್ರ ಮ್ಯಾಗಿನ ಆಸಕ್ತಿ ಎಲ್ಲ ತಾನ ಕಡಿಮೆ ಆಕೈತಿ. ಏನು ಎಡೆಬಿಡದೆ ಅಭ್ಯಾಸ ನಡೀತು ಅಂದ್ರೆ ಆತ್ಮಚಿಂತನದ ಅಭ್ಯಾಸ, ಇದು ವಿಷಯದ ವ್ಯಾಮೋಹ ಎಲ್ಲ ಕಡಿಮೆ ಅಂತ ಹೋಗ್ತೈತಿ. ಅದು ಕಡಿಮೆ ಆತಂದ್ರೆ ನಿನಗೆ ಇದ್ದ ಆನಂದ ಅನುಭವ ಆಗಕ್ಕೆ ಶುರು ಆಕೈತಿ. ಏನು ಎಲ್ಲ ಮರಿಯಾಗಿಬಿಟ್ಟೈತಿ. ವಿಷಯ ಭೋಗದಿಂದ ನಿನ್ನಲ್ಲೇ ಐತೆ ಅನ್ನೋ ಗೊತ್ತಾಗದಂಗೆ ಆಗೈತಿ. ಅದರಾಗ ಸಿಗ್ತೈತಿ ಅಂತ ವಿಷಯಗಳ ಪ್ರಾಪ್ತಿಗಾಗಿ ಹಂಗೆ ಒಂದಕ್ಕೊಂದು ಹಂಗೆ ಬಡ್ಕೋತ ಇಡೀ ಜನ್ಮನ ಹಾಳು ಮಾಡ್ಕೊಂತಿಲ್ಲ. ನಿನ್ನಲ್ಲಿದ್ದದ್ದನ್ನು ನಾವು ಮರಿ ಆಗೈತಿ ನಮ್ಗೆ. ಆವರಣ ಮುಸುಕ ಆಗೈತಿ ನಮ್ಗೆ. ಅದಕ್ಕೆ ಈ ಅಜ್ಞಾನ ಆವರಣವನ್ನು ವಿಚಾರದಿಂದ ಯಾವಾಗ ನೀನು ವಿವೇಕದ ಬೆಳಕು ಬೀಳ್ತೈತಿ, ಯಾವಾಗ ಇದೆಲ್ಲ ಅಜ್ಞಾನ ಎಲ್ಲ ಕಡಿಮೆ ಅಂತ ಹೋಗ್ತೈತಿ ನೋಡ್ರಿ. ಸೂರ್ಯ ಉದಯ ಆಗಕತ್ತಿತ್ತಂದ್ರೆ ಕತ್ತಲೆ ಎಲ್ಲ ತನ್ನಿಂತಾನೆ ಹೋಗಕ್ಕೆ, ಅಜ್ಞಾನ ತನ್ನಿಂತಾನೆ ಸರಿಯಾಗಿ ಚಲೋ ಹೋಗ್ತೈತಿ. ಒಮ್ಗಿಲೆ ಸೂರ್ಯೋದಯ ಆಗುದಿಲ್ಲ. ಮೊದಲ ಅರುಣೋದಯ, ನಂತರ ಸೂರ್ಯೋದಯ ಆಕೈತಿ. ನಸೀಮ್ ಹೆರಿತಂತಿಯಲ್ಲ ಹಂಗ ಬೆಳಕಾಗತೈತಿ. ಹಂಗೆ ಬರ್ಬರ್ತ ಪೂರ್ಣ ಸ್ಥಿತಿ ಅನುಭವ ಬರ್ತದೆ. ಹೇಳ್ದಕ್ಷಣ ಕೇಳ್ದಕ್ಷಣ ಆಗೋದಲ್ಲ. ಅದು ಕ್ರಮೇಣ ಅಭ್ಯಾಸದಾಗ ತೊಡಗಿದಾಗ ಅನುಭವಕ್ಕೆ ಹೆಂಗೆ ಅಭ್ಯಾಸದಾಗ ನೀವು ಮುಂದುವರಿತೀವಿ, ಪ್ರಬಲವಾದ ಅಭ್ಯಾಸ ನಡೀತೈತಿ. ಹಂಗಂಗಿದು ಅನುಭವಕ್ಕೆ ಬರೋಕೆ ಶುರು ಆಕೈತಿ. ನಾವು ನಾವು ಒಂದಿಷ್ಟು ಹೇಳ್ತೇವಿ, ಮತ್ತೆ ಮೊದಲಿನ ವಾಸನೆಗಳು ಬೆನ್ನು ಹತ್ತಿ ಹೋಗಿಬಿಡ್ತೀವಿ, ಮತ್ತೆ ಮರಿ ಆಗಿಬಿಡ್ತೈತಿ ನಮ್ಗೆ. ಇದೇ ನಡೆದು ಬಿಟ್ಟೈತಿ ನಮ್ಗೆ. ಅದನ್ನು ಖಾತ್ರಿ ಮಾಡ್ಕೊಳ್ಳೋ ಮಟ್ಟ ಅಭ್ಯಾಸ ನಮ್ಮದು ನಡಿಬಾರ್ದು. ಹೇಳುವತ್ನಾಗ ಹೌದಂತ ಚಂದ ಹಾಕ್ತೈತಿ, ಹೌದ್ರಿ ಅಂತ ಮತ್ತೆ ಮರ್ತು ಬಿಡ್ತೈತಿ. ಅಜ್ಞಾನದೊಳಗೆ ಬಿದ್ದು ಬಿಡ್ತೇವೆ ನಾವು. ಮತ್ತೆ ಮೋಹ, ಅದ ಎಲ್ಲ ಜೀವಿಗಳು ಮೋಹಕ್ಕೆ ಬೀಳ್ತಾವಂತ. ಅಜ್ಞಾನ ಏನಾವೃತಂ ಜ್ಞಾನಂ ತೇನ ಮಹ್ಯಂತಿ ಜಂತವಾಹ. ಅಜ್ಞಾನ ಆವರಿಸ್ಬಿಡ್ತದೆ. ಇದು ಅಜ್ಞಾನ ಆವರಣ ಬರದಂಗೆ ಯಾವಾಗಲೂ ಈ ಆತ್ಮ ವಿಚಾರದೊಳಗೆ ಎಡೆಬಿಡದೆ ತೊಡಗಿದಾಗ, ಅಜ್ಞಾನ ಆವರಣವನ್ನು ಸರಿಸಿ ನೋಡಿಕೊಂಡಾಗ ಎಲ್ಲರಿಗೂ ಇದು ಅನುಭವ ಕೊಡ್ತದೆ. ಆ ಪ್ರಯತ್ನ ಮಾಡ್ಬೇಕಲ್ಲ ನಾವು, ಮಾಡೋದು ನಾವು. ಎಡೆಬಿಡದೆ ಅಭ್ಯಾಸ ಎಲ್ಲಿ ನಡೆದೈತೆ ನಮಗೆ? ಆತ್ಮಚಿಂತನದ ಅಭ್ಯಾಸ ನಿರಂತರವಾಗಿ ನಡಿಬೇಕು. ಒಂದು ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತಾವ. ಅನುಭವಿಗಳೆಲ್ಲ ಎಚ್ಚರಿಕೆ ಕೊಟ್ಟಾರ, ಎಡೆಬಿಡದೆ ಇದರ ಅಭ್ಯಾಸದಾಗ ತೊಡಗು ಅಂತ. ಯಾಕೆ ಮುಂದಿನ ಕ್ಷಣ ನಿನ್ನದಲ್ಲ, ಯಾವ ಹೊತ್ನ್ಯಾಗ ಹೋಗ್ತೈತಿ ಹೇಳಾಕ್ ಬರೋದಿಲ್ಲ. ಹೋತಂದ್ರೆ ತೀರ್ತಿ, ಬೇರೆ ಯಾವ್ದಾರ ಒಂದು ಜನ್ಮಕ್ಕೆ ಹೋತಂದ್ರೆ ಅಲ್ಲಿ ಏನು ಅವಕಾಶ ಕತ್ಲದು. ಇದು ಅರಿವಿನ ಜನ್ಮ. ಮನುಷ್ಯನ ಜನ್ಮ ಏನೈತೆ ಅಲ್ಲ ಅರಿವಿನ ಜನ್ಮ. ಈಗ ಜಾಗೃತ ಆಗೋದು. ಎಲ್ಲ ಉಪನಿಷತ್ತುಗಳು, ವೇದಗಳು, ಗುರುಗಳು ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಜಾಗೃತ ಜಾಗೃತ, ಶೃಣ್ವಂತು ಕೇಳು,
ಏನಂತ? ನೀನೇ ಅಮೃತ ಸ್ವರೂಪ, ಕೆಡಲಾರದಂಥ ವಸ್ತುನ ನೀನದು. ಶೃಣ್ವಂತು ಅಮೃತಸ್ಯ ಪುತ್ರ ಜಾಗ್ರತ ಜಾಗ್ರತ ಉತ್ತಿಷ್ಠಿತ ಪ್ರಾಪ್ಯವರ ನಿಬೋಧತ. ಅದನ್ನ ರೆಡಿ ಇದ್ದದ್ದೈತೆ, ಅದನ್ನು ಹೊಂದು ಆ ಸ್ಥಿತಿಯನ್ನು ಅದನ್ನು ಹೊಸದಾಗಿ ಪಡಿಬೇಕಾಗಿಲ್ಲ. ನಾವು ಯಾವಾಗಲೂ ಇದ್ದ ವಸ್ತು ಅದು. ಈ ನಡವರ್ಕ ತೋರಿದ್ರಾಗ ಅದನ್ನು ನಾವು ಹುಡ್ಕಾಕ್ ಹೊಂಟೀವಿ. ತೋರಿಡುವಂಥ ವಿಷಯ ವಸ್ತುಗಳಲ್ಲಿ ಸುಖ ಹುಡುಕೋದು ಮೂರ್ಖತನ ಅಂತ. ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಅಂದ. ಈ ತೋರಿಡುವಂಥ ವಿಷಯದಲ್ಲಿ ಸುಖ ಹುಡುಕೋರು ಎಲ್ಲರೂ ಮೂರ್ಖರು ಅಂತ. ಈ ಮೂರ್ಖ ಜನರ ಸಮೂಹ ಏನು ಮಾಡ್ತೈತಿ? ನಮ್ಮನ್ನು ಮೂರ್ಖರು ಮಾಡ್ತೈತಿ ಅಂತ. ಅದಕ್ಕೆ ಅವ್ರ ಸಂಘದಿಂದ ದೂರ ಇರಬೇಕು ಅಂತ. ಮೂರ್ಖ ಜನರ ಸಹವಾಸ ನಮ್ಮನ್ನು ಮೂರ್ಖರು ಮಾಡ್ತೈತಿ. ಅದಕ್ಕೆ ಅವನು ವರ್ಜ್ಯ ಮಾಡುವಂತ ಮಹಾತ್ಮರು ಎಚ್ಚರಿಕೆ ಕೊಟ್ಟಾರ. ಆದರೂ ನಾವು ಉಂಡು ನೀರು ಉಗುಳೋದ್ರೊಳಗೆ ಮೂರ್ಖರ ಸಹವಾಸದಾಗ ಹೊತ್ತು ಹೊಕ್ಕತ್ತಲ್ರಿ, ಹೊತ್ತು ಗಳಿಬೇಕಲ್ಲ. ಯಾಕ್ರಿ? ಮೂರ್ಖರ ಸಹವಾಸ ಮಾಡಿದಾಗ ನಮಗೂ ಹೊತ್ತು ಗಳಿತೈತಿ. ಬರೀ ಯಾವ ಸುದ್ದಿ, ಯಾವ ವ್ಯಸನ, ಮತ್ತೊಂದೇನು ಇಲ್ಲ. ಉತ್ಕಟ ಇಚ್ಛಾ ಇದ್ದಾಗ ಮೂರ್ಖರ ಸಹವಾಸ ಬಿಡ್ತಾನ. ಉತ್ಕಟ ಇಚ್ಛಾ ಇಲ್ಲ ಅವಾಗ ಅದ್ರ ವಾಸನ ಒಳಗದ ಐತಿ. ಮ್ಯಾಗಟ್ಟ ನಾವು ಕೇಳೇವ್ರಿ, ನೀವು ಏನ್ ಕೇಳಿದ್ರೆ ಇದ್ರ ಕಡೆ ಯಾಕೆ ಆಕೈತಿ ನಿನಗೆ ಆಸಕ್ತಿ? ಆ ಸಂಘದಿಂದ ದೂರ ಇರ್ತಿತ್ತು. ಜಡ ಬುದ್ಧಿ, ಜಡಸಂಘ. ಅದಕ್ಕೆ ಜನರ ಪರಿಚಯ ಇಲ್ಲದಿರಬೇಕು, ಏಕಾಂತವಾಗಿರಬೇಕು, ಹಿರಿಯ ದರ್ಶನವನ್ನು ಮಟ್ಟದಲ್ಲಿ ಇಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ ಅಂತ. ಪೂರ್ಣ ಅವನ್ನೆಲ್ಲ ಮರೆತದೆ. ಯಾವಾಗಲೂ ನೀನು ಆತ್ಮಚಿಂತನದೊಳಗೆ ತೊಡಗಿದೆ ಅಂದ್ರೆ ಲಾಭ ನಿನಗಂತ. ಮತ್ತೇನು ಲಾಭ ಇಲ್ಲ. ಏನು ಯಾರು ಸಂಘ ಮಾಡಿದ್ರೆ ಏನು ಲಾಭ ಆಕೈತಿ ನೀವು ನೋಡ್ಕೊರಿ. ಏನು ಇದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ ನಿನಗೆ ಯಾವುದೂ ಕೊರತಿಲ್ಲ. ಇದಕ್ಕೆ ಸಿಗಲಾರದಂಥದ್ದು ಯಾವುದೈತೆ ಹೇಳಿ? ಇದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ ನಿನ್ನ ಸ್ವರೂಪದ ಎಚ್ಚರಿಕೆ ಕಡೆ ಲಕ್ ಕೊಟ್ಟೆ ಅಂದ್ರೆ ಯಾವ ಕೊರತೆನೂ ಬರೋದು ನಿನಗೆ. ಏನು ಇದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ, ತೋರ್ಕಿ ಕಡೆ ಲಕ್ ಕೊಟ್ಟೆ ಅಂದ್ರೆ ಒಂದಿಲ್ಲ ಒಂದು ಕೊರತೆ ಇದ್ದದ್ದು. ಏನು ಕೊರತೆ ಪೂರೈಸಿಕೊಂಡು ಶರೀರ ಬಿಡೋಕ್ಕಾಗೈತೆ ನೀನು? ಎಲ್ಲಿ ಎಲ್ಲಿ ತೃಪ್ತಿ ಹೊಂದಿದವ್ರು ಯಾರ್ದಾರು ಹೇಳಿದ್ರು? ಬೆನ್ನು ಹತ್ತಿದವ್ರು. ವಿಷಯದ ಸಂಪರ್ಕ ಭೋಗದ ಬೆನ್ನು ಹತ್ತಿ ತೃಪ್ತಿ ಹೊಂದಿದವ್ರು ಯಾರ್ದಾರು? ಅದು ಎಂದೂ ತೃಪ್ತಿ ಕೊಡೋದನೇ ಇಲ್ಲ. ಏನು ತೃಪ್ತಿ ಅದರಿಂದ ಆಕೈತಿ? ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ. ಜ್ಞಾನಾಮೃತೇನ ತೃಪ್ತಶ್ಯ ಅಂದಾರ. ಮತ್ತೇನು ಮಾಡಿದ್ರು ಜಗತ್ತು ನೋಡಿ ನಿನಗೆ ತೃಪ್ತಿ ಇಲ್ಲ. ಏನು ವಿಷಯಗಳ ನೆನಪು ಮಾಡಿದ್ರೆ ಇದ್ದ ಸಮಾಧಾನ ಹೋಗ್ತೈತಿವೋ ಏನು? ಇಲ್ಲದ ಸಮಾಧಾನ ಬರ್ತೈತಿವೋ ನಿಮ್ಗೆ? ಇದ್ದ ಸಮಾಧಾನ ಕಳ್ಕೊಳಕ ನೀವು ವಿಷಯ ಚಿಂತನೆ ಮಾಡೋದು. ವಿಷಯಗಳ ನೆನಪಿನಿಂದ ಬುದ್ಧಿ ಚಂಚಲಕೈತಿಲ್ಲ. ಒಳಗೆಲ್ಲ ನಾನಾ ನಮೂನೆ ಆಶೆಗಳದಾವ ತುಂಬಿಕೊಂಡವು. ಅವು ಎಲ್ಲಿ ತನಕ ಇರ್ತಾವ ಅಲ್ಲಿ ತನಕ ಸೌಖ್ಯ ಆನಂದ ನಿನಗೆ ಸಿಗುವುದಿಲ್ಲ. ನಾನಾ ನಮೂನೆ ಅದಾವ ವಾಸನೆಗಳೆಲ್ಲ, ಅನೇಕ ನಮೂನೆ ವಾಸನೆಗಳು ಎಲ್ಲಿ ತನಕ ಅದಾವ ಅಲ್ಲಿ ತನಕ ನಿನಗೆ ನೆಮ್ಮದಿ ಇಲ್ಲ. ಆನಂದ ನಿನ್ನ ಸ್ವರೂಪದ್ದು ಅಥವಾ ವಿಷಯದ್ದು ಅನ್ನೋ ವಿಚಾರ ಯಾವಾಗ ಹೊಳಿಬೇಕು ನಿನಗಿದು? ಅದು ಎಲ್ಲಿದಿದು? ಯಾವ್ದಾರ ವಸ್ತುವಿನ ಮುಖಾಂತರ ಸಿಗ್ತೈತೆ, ಯಾವ್ದಾರ ವ್ಯಕ್ತಿ ಮುಖಾಂತರ ಸಿಗುವಂಥದ್ದು, ಏನಾರ ಮಾಡಿದ ಯಾವುದರ ಕರ್ಮದ ಫಲಾನೋ? ಈ ಕರ್ಮ ಮಾಡೋಕ್ಕಿಂತ ಮೊದಲು ಆನಂದದ ಗೊತ್ತಿತ್ತಿಲ್ಲ ನಿನಗೆ? ಕರ್ಮ ಮಾಡಿದ ಮ್ಯಾಗ ಗೊತ್ತಾತನಪ್ಪ ನೀನು. ಏನಾರ ಮಾಡಿದ ಮ್ಯಾಗ ಯೋಜನಾದಿಗಳನ್ನು ಏನೇನು ಮಾಡಿ ಸುಖ ಹೊಂದಬೇಕನ್ನೋ ಯೋಜನಾ, ಆ ಯೋಜನೆ ಮಾಡೋಕ್ಕಿಂತ ಮೊದಲು ಗೊತ್ತಿತ್ತನೂ ಇಲ್ಲ? ಹೆಂಡತಿ ಆಗೋಕ್ಕಿಂತ ಮೊದಲು ಆನಂದ ಗೊತ್ತಿತ್ತಿಲ್ಲೋ? ನಿನ್ನ ಗಂಡನ ಆಗೋಕ್ಕಿಂತ ಮೊದಲು ಗೊತ್ತಿತ್ತಿಲ್ಲ? ಗಂಡನ ಆಗೋ ಯೋಜನೆ ಮಾಡಿದೆ, ಹೆಂಡತಿ ಆಗೋ ಯೋಜನೆ ಮಾಡಿದೆ, ಹೌದಿಲ್ಲ? ಮತ್ತೇನೇನೋ ಯೋಜನೆ ಮಾಡಿದ್ದೀಪ್ಪ ನೀನು. ಅದಕ್ಕಿಂತ ಮೊದಲು ಆರಾಮ ಗೊತ್ತಿತ್ತಿಲ್ಲ ನೀನು? ಏನಾರ ಮಾಡಿ ಅದನ್ನು ಹೊಂದಬೇಕು ಅನ್ನೋದು ಭ್ರಾಂತಿ ನಿನಗಂತ. ಯಾವಾಗಲೂ ರೆಡಿ ಇದ್ದದ್ದು ಅದು. ಸುಖ ಶಾಂತಿ ಅನ್ನುವಂಥದ್ದು ನಿನ್ನ ಸ್ವರೂಪನ ಅದ. ಅದನ್ನು ಮರ್ತು ಬಿಟ್ಟೇವು ನಾವು. ಮರ್ತು ಏನೇನೋ ಮಾಡ್ಕೊತ ಹೊಂಟು ಬಿಟ್ಟೇವು ನಾವು. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೊ. ನಿನ್ನ ನಿಜವನ್ನು ನೀ ತಿಳ್ಕೊ. ನಿನ್ನ ನಿಜವನ್ನು ನೀ ತಿಳ್ಕೊಂಡೆ ಅಂದ್ರೆ ನಿನಗೆ ಬೇಕಾದದ್ದು ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಹೊಳಿತೈತಿ. ಅನ್ಯದ್ರ ಹುಡುಕೋದು ತಪ್ಪೈತಿ ನಿನಗೆ. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯೋ ಬೇರೆಣ್ಣದಲ್ಲೇ ಮನುಜ ಅಂತ ಎಚ್ಚರಿಕೆ ಕೊಟ್ಟಾರ.
ನೀನ ಸುಖ ಸ್ವರೂಪದಿಯೋ, ಅನ್ಯದ್ರ ಹುಡುಕಬೇಡ ಅದನ್ನು. ಸುಳ್ಳು ದನಿತಿ, ಇಲ್ಲದಲ್ಲಿ ಹುಡುಕಿ ಯಾಕೆ ದನಿತಿ? ಇದ್ದದ ವಸ್ತು ನಿನ್ನಲ್ಲಿ ಐತಿ, ಯಾವಾಗಲೂ ಇದ್ದ ವಸ್ತು ನೀನ. ಇವೆಲ್ಲ ತೋರೆಡಗು ನಾನು ನಂದು ಅಂತ ತಿಳ್ಕೊಂಡೆ. ನಾ ಬಂದು ಹೋಗುವಂಥ ಆಗಂತಕ ವಸ್ತು ಅಲ್ಲ ನೀನು. ಶರೀರಗಳು ಬರ್ತಾವ, ಅವು ಹೊಕ್ಕವ, ಅದ ನೀನು ಬಂದು ಹೋಗುವಂಥವಲ್ಲ, ಆಗಂತಕ ಅಲ್ಲ ನೀನು, ಯಾವಾಗಲೂ ಇದ್ದ ವಸ್ತು. ಈ ಶರೀರಾದಿಗಳು ಬರೋಕ್ಕಿಂತ ಮೊದಲು ಐತಿ ನಿನ್ನ ಇರುವಿಕೆ, ಇದು ಅದ್ದಾಗೂ ಐತಿ, ಅವು ನಾಶ ಆದ್ಮ್ಯಾಗೂ ಐತಿ ಅಂತ. ಯಾವಾಗಲೂ ಇದ್ದದ್ದು ಎಲ್ಲ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ಅದು ಸದ್ವಸ್ತು, ಕೆಡಲಾರ್ದಂಥದ್ದು ಅಂತ. ಏನು ಯಾವುದೋ ವಿಷಯ ಸಂಬಂಧ ಇಲ್ಲೇ ಆರಾಮಿರಾಕ್ ಬರ್ತತಿಲ್ಲ. ಇದ್ದು ತೋರಿಸ್ಯಾರ ಅನುಭವಿಗಳು, ಆ ಸತ್ಯವನ್ನು ಕಂಡರು. ಆರಾಮಿರಾಕ ಇವು ಬೇಕಾಗಿಲ್ಲಪ್ಪ, ಇವು ಇಲ್ಲೇ ನಮಗೆ ಆರಾಮಿರಾಕ್ ಬರುತ್ತೆ ಅನ್ನುವಂಥದ್ದು ಇದ್ದು ತೋರಿಸಿದ್ರು ಅವರು. ಸತ್ಯವನ್ನು ಕಂಡು ಅನುಭವಿಸಿ, ಬೇಕಾಗಿಲ್ಲ ಆರಾಮಿರೋ ಸಂಬಂಧ, ಇವೆಲ್ಲ ಬೇಕಾಗಿಲ್ಲ. ಆ ಸಂಕಟ ಹೊಂದಾಕ ಇವೆಲ್ಲ ಬೇಕಾಗ್ಯಾವು. ಅದಕ್ಕೆ ಅವನ ಇಚ್ಛಾ ಯಾಕೆ ಮಾಡ್ತೀವಿ? ಯಾವುದೇ ಇಚ್ಛಾ ಇರಲಿಲ್ಲ ಅಂದ್ರೆ ಏನಿರ್ತೈತಿ ನೋಡ್ಕೊ. ಬಯಕೆಗಳು, ಯಾವುದೇ ಇಚ್ಛೆಗಳು ಇರಲಿಲ್ಲ ಅಂದ್ರೆ ನಿನಗೆ ಆನಂದದ ಅನುಭೂತಿ ಆಗಕ್ಕೆ ಶುರುವಾಗ್ತೈತಿ. ಏನು ಡಿಸೈರ್ ಅಂದ್ರೆ ಇಚ್ಛೆಗಳು, ಡಿಸೈರ್ಲೆಸ್ ಅಂದ್ರೆ ಇಚ್ಛೆ ಇಲ್ಲದೆ ಇರುವುದನ್ನ, ಅದೇ ಸುಖದ ಸ್ಥಿತಿ ಅಂದ. ಏನು ಸುಖ ಶಾಂತಿ ಬೇಕಾಗಿತ್ತಂದ್ರೆ ಇಚ್ಛೆಯನ್ನು ತ್ಯಾಗ ಮಾಡು. ಅದನ್ನು ಇದ್ದವ ಸಂಸಾರಿ, ಇಚ್ಛೆ ಉಳ್ಳವ ಸಂಸಾರಿ, ಇಚ್ಛಾ ಕಳ್ಕೊಂಡವ ಅವ ಸನ್ಯಾಸಿ. ಹೌದಿಲ್ಲ? ಸುಖ ಹೊಂದಬೇಕನ್ನೋರೆಲ್ಲರೂ ಸನ್ಯಾಸಿಗಳಾಗಬೇಕು, ಇಚ್ಛೆಗಳನ್ನು ಕೈ ಬಿಡಬೇಕು. ಇಚ್ಛಾ ಅಂದ್ರೆ ವಿಷಯದ ಇಚ್ಛಾಕ ಇಚ್ಛಾ ಅನ್ನೋದು ಏನು, ಅದೇ ಇಚ್ಛಾ, ಅವನ ತ್ಯಾಗ ಮಾಡೋನು. ಏನು ಹೆಂಗೆ ವಿಚಾರದಿಂದ ಅವೆಲ್ಲ ಅನಿತ್ಯದವ, ದುಃಖ ರೂಪದವು, ನಮಗೆ ಬೇಕಾದಂಥ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅಂತ ತಿಳ್ಕೊಂಡು ವಿಷಯದ ಇಚ್ಛೆಯನ್ನು ಕೈ ಬಿಡೋದು, ತ್ವರೆ ವಿಷಯವನ್ನು ಅಂತ. ಎಂದು ಅದರ ಇಚ್ಛೆಯನ್ನು ಮಾಡಿ ದುಃಖ ಹೊಂದಬೇಡ ಅಂತ ಎಚ್ಚರಿಕೆ ಕೊಟ್ಟಾರ. ಆದರೂ ಮಾಡ್ತೇನೆ ಅಂದ್ರೆ ಮಾಡಪ್ಪ, ಯಾವ ಅಂಥವ್ರಿಗೇನು ಹೇಳಕ್ಕೆ ಹೋಗ್ಬಾರ್ದು, ಅಂಥವ್ರು ಹೊಡಿ ಚಕಡಿನಿ ಅಂತ ಹೇಳಿ. ಯಾರು ಬೇಡ ಅಂತಾರಪ್ಪ, ಮಾಡು, ಗಳಿಸು, ಭೋಗಿಸು, ನೋಡೋದನ್ನು ಏನೈತೆ ಅನ್ನೋದು, ಪರಿಣಾಮ ಏನಾಯ್ತು ನೋಡ್ಕೊ. ನಿನಗೆ ಹೊಳಿತೈತೆ ಅದು. ಹಂಗ ಒಮ್ಗಿಲ್ಲ ಹೇಳಿದ್ರೆ ಕೇಳಿದ್ರೆ ಹೊಳಿದಿಲ್ಲ ಅದು. ಆಸಕ್ತಿ ಇರ್ತೈತೆ, ಓಟ್ ಇರ್ತೈತೆ ಅವಂಗ. ಗಪ್ಪನ ಹೇಳಿರೋ ತಿಳಿದಿಲ್ಲ ನಮ್ಗೆ. ಇನ್ನೂ ಗಳಿಸ್ಬೇಕು, ಇನ್ನೂ ಹೊಲ ಹಿಡಿಬೇಕು, ಮಕ್ಕಳನ್ನ ಹಿಡಿಬೇಕು, ಮದುವೆ ಮಾಡ್ಕೋಬೇಕು. ಹೋದಿಲ್ಲ? ನಮ್ಮ ಭಾಳ ಅದಾವ್ರಿ ಇನ್ನ. ಯಾಕ್ರಿ? ಅದು ಮುಗಿಯೋದ ಆಶೆ, ಎಂದೂ ಅದು ಮುಗಿಯೋದಿಲ್ಲ. ಇನ್ನೂ ಏನೇನು ಅದಾವ ಮಾಡ್ಬೇಕಂತ. ಹೌದು, ಎಲ್ಲ ಮಾಡೀನಿ, ಅದರಿಂದ ಏನಾಯ್ತು ನೋಡ್ಕೊಂಡು. ಇನ್ನೂ ಏನಾರ ಮಾಡ್ಬೇಕನ್ನೋದು ಐತೇನ? ಉಳಿಬಾರ್ದು ನಮ್ಗೆ ಈ ಜಗತ್ತಿನಾಗ. ಏನಾರ ಮಾಡ್ಬೇಕನ್ನೋದು ಉಳಿಬಾರ್ದು ನೋಡ್ರಿ. ಅವ ಮುಮುಕ್ಷು ಅಕ್ಕನ ಇನ್ನೂ ಅದನ್ನ ಮಾಡಬೇಕು, ಇನ್ನಟ್ ಅದಟ್ಟು ಇದಟ್ಟು ಮಾಡ್ಬೇಕನ್ನ ನಾವು ಕೆಲಸ ನಮ್ಗೆ ಎಂದೂ ಆಗುವುದನ್ನಿಲ್ಲ ಅದು. ಸುಮ್ಮನೆ ಇರಕ್ಕೆ ಏನಾರ ಕಲಿಬೇಕಾಗೈತೇನ್ರಿ? ಸುಮ್ಮನೆ ಇರಕ್ಕೆ ಏನು ಕಲಿಬೇಕಾಗೈತೆ ಅಂದ್ರೆ ಸುಮ್ಮನೆ ಇರೋದ ಕಲಿದು. ಸುಮ್ಮನೆ ಇರಕ್ಕೆ ಏನೇ ಮಾಡ್ಬೇಕು, ಏನು ಮಾಡ್ಬೇಕಾಗಿಲ್ಲ, ಸುಮ್ಮನೆ ಇರೋದ ಮಾಡೋದು. ಆರಾಮ್ ಸುಮ್ಮನೆ ಇರ್ತೈತಿವ ಅಂದ್ರೆ ದಡ ಬಡ ಹಾರಾಡ್ತೈತಿವ ಅದು. ಗೆಜ್ಜಿ ಕಟ್ಕೊಂಡು ಕುಣಿತೈತೇನ ಅದು? ಯಾಕ್ರಿ? ದಗಡದ ಇದ್ದಿರ್ತ ಎಂದು ಕುಣಿತೈತೇನ ಆರಾಮ? ಹಂಗ ಕುಣ್ಕೊಳ್ದಂಗೆ ಆರಾಮ್ ಅನ್ಬೇಕು ಹೋದತ್ತೇನೆ. ಹಾಡೋದು, ಬಾರಿಸೋದು, ಕುಣಿದು ಮಾಡ್ಕೊಂತಕ್ಕಂಥ. ಸುಖ ಹೊಂದು ವಿಚಾರ ಹೊಡಿಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಬೇಕಿದಕ್ಕೆ. ನೀವುಗಳು ಸುಖ ಹೊಂದಬೇಕನ್ನೋ ಇಚ್ಛಾ, ಪುಣ್ಯವಿಲ್ಲದವರಿಗೆ ಅಂತೂ ದೂರ ಕೊಡೋದು ಅಂತ. ಇಷ್ಟೆಲ್ಲ ಜಗತ್ತಿನೊಳಗೆ ಇಷ್ಟೆಲ್ಲ ಜನ ಆದ್ರೆ ಯಾಕೆ ಅದ್ರ ಇಚ್ಛಾ ಆಗವಲ್ದು? ನೀವುಗಳು ಸುಖದ ಇಚ್ಛಾ, ಅದಕ್ಕೆ ಪುಣ್ಯ ಬೇಕು ಮೈತ್ರ ಅಂತ ಯಾಜ್ಞವಲ್ಕ್ಯರು ಹೇಳ್ಯಾರ. ಮೈತ್ರಾದೇವಿ, ಮೈತ್ರ ಪುಣ್ಯ ಇಲ್ಲದವರಿಗೆ ಸಾಧ್ಯನೇ ಇಲ್ಲ. ಪುಣ್ಯದ ಬಂಡವಾಳ ಬೇಕಿದೆ. ನಮ್ಮ ನಿಜ ಸ್ಥಿತಿಯನ್ನು ಅನುಭವ ತಗೊಂಡು ಅದರೊಳಗೆ ಉಳ್ಕೋಬೇಕಾದ ಹಿಂದಿನ ಪುಣ್ಯ ಬೇಕು. ಏನು ಪುಣ್ಯ ಇದ್ರ ಕಡೆ ಒಲವು ಆಕೈತಿ ನಮ್ಗೆ, ಇಂಥ ಮನಸ್ಸು ತಯಾರಾಕೈತಿ ನಮ್ಗೆ. ಅಂಥ ಮನಸ್ಸು ಇಲ್ಲ, ವಿಷಯದಲ್ಲಿ ಸುಖ ಹೊಂದಬೇಕನ್ನೋ ಮನಸ್ಸು ಅದು ಗಟ್ಟಿ ಹಾಕೊಂಡು. ಅದಕ್ಕೆ ಮತಿ ಉಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಅಂತ.
ಅಂತಹ ಒಂದು ತಿಳುವಳಿಕೆ ಬುದ್ಧಿ ಬರಬೇಕಲ್ಲ ಸಾಮಾನ್ಯ ಜನರಿಗೆ, ಅದು ಬರುವುದೂ ಇಲ್ಲ ಅಂತ. ಎಷ್ಟು ಜನ್ಮದ ಪುಣ್ಯನೋ ಏನೋ. ಮುನ್ನ ನಾನೇನು ಪುಣ್ಯ ಮಾಡಿದ್ದೇನೋ, ನನ್ನ ನಿಜವನ್ನು ನಾನು ತಿಳಿದುಕೊಂಡೆನಲ್ಲ ಅಂತ ಉದ್ಗಾರ ತೆಗೆದ ಶಿವಾನಂದಾಚಾರ್ಯ. ಎಷ್ಟು ಜನ್ಮದ ಪುಣ್ಯನೋ ಅಂತ. ಆವ ಜನ್ಮದ ಪುಣ್ಯದ ಫಲವಿದೆ ಎಂದು ಕುರಿ ಹಿಡಿಯಲವುದು ಈ ಜೀವಭಾವ ನಡೆದ ನಿಜ ನಿಷ್ಠೆಯ ಅಂತ. ಈ ತಪ್ಪ ತಿಳುವಳಿಕೆಯನ್ನು ಕೇಳ್ಕೊಂಡು ಸರಿಯಾದ ತಿಳುವಳಿಕೆನ ಮಾಡ್ಕೊಂಡು ಎಷ್ಟು ಜನ್ಮದ ಪುಣ್ಯ ಅವಧಿಗೆ ಬಂದಿರ್ತದೆ. ಏನು ಈ ಜನ್ಮದೊಳಗೆ ಅದು ಸಿದ್ಧಿಸೈತಿಪ್ಪ, ಅವ ಜ್ಞಾನ ಸಮಾಧಿ ಸ್ಥಿತಿಯನ್ನು ಹೊಂದ್ಯಾನಂದ್ರೆ ಎಷ್ಟು ಜನ್ಮದ ಪುಣ್ಯನೋ ಏನು. ಸ್ವರೂಪದಲ್ಲಿ ಆದರವುಳ್ಳವಾಗ ಸಾದರ ಅಂತ. ಸ್ವರೂಪ ಆದರೇನ ವರ್ತತೆ ಇತಿ ಸಾದರ ಅಂತ. ಏನು ಸ್ವರೂಪದಲ್ಲಿ ಆದರವುಳ್ಳ ಅವನು ಇದ್ದಕ್ಕಿದ್ದಂಗಿದ್ದಂಥ ವಸ್ತುವಿನ ನೆನಪು ಮಾಡ್ಕೊಂತ ಇರೋನು, ಅದರಾಗ ಆಸಕ್ತಿ ಅವನು ಸಾದರ ಅಂತ. ಸಾಧನವಾಗಿವೇನು ಮಾದರವಾಗಿ ನೋಡ್ಕೊ. ಜನಿಮ್ ಅಂದ್ರೆ ಹುಟ್ಟು, ಜನಿ ಅಂದ್ರೆ ಹುಟ್ಟು. ಜನಿಮ್ವಾರ ಇತಿ ಇತಿ ಜನಿವಾರ ಅಂತ. ಜನನ ಮರಣವನ್ನು ದೂರ ಮಾಡುವಂತಹದ್ದಕ್ಕೆ ಜನಿವಾರ ಅಂತ. ಅದೇನು ನೂಲಿನ ಎಳೆ ಅಲ್ಲ, ಯಾಕ್ರಿ ಹತ್ತಿ ಎಳೆ ಅಲ್ಲ ಜನಿವಾರ ಅಂದ್ರೆ. ಹಾಕಿದ ಜನಿವಾರವ ನೂಕಿದ ಭವಭಾರವ ಅಂತ ಶರೀಫರು ಅಂದಾರಲ್ಲ. ಅಂತಹ ಜನಿವಾರ, ಅಂತಹ ತಿಳುವಳಿಕೆ ಅದನ್ನು ಧಾರಣ ಮಾಡುವಂಥ. ನಾವು ದಾರ ಹಾಕೊಂಡ್ಕೊಂಡಿರ್ತೇವೆ ಕೊಳ್ಳಾಗ ಹಾಕ್ಕೊಂಡು, ಯಾಕ್ರಿ ಜನಿವಾರ ಹಾಕೋದು. ಅದನ್ನು ಹಾಕ್ಕೊಂಡು ಹೋಗತ್ತೆ, ಜನನ ಮರಣದಿಂದ ಬಿಡುಗಡೆ ಆಕತ್ತೆ ನಿನಗೆ. ಹುಟ್ಟು ಸಾವುಗಳಿಂದ ಪಾರಾಕಿನ ಅದನ್ನು ಜನಿವಾರ ಹಾಕೋದ್ರಿಂದ. ಇಂಥ ಜನಿವಾರ ಹಾಕೋರು ಈ ಮೂರು ಅವಸ್ಥೆಗಳ ಪೈಕಿ ಯಾವ ಅವಸ್ಥೆ ನಿಮಗೆ ಖಾಯಂ ಇರ್ತೈತಿ ಮತ್ತು ಸುಖ ಕೊಡ್ತೈತಿ ಅದು. ಇವೆಲ್ಲ ತೋರಿಡುವಂಥ ಅವಸ್ಥೆಗಳು. ಆಗಂತುಕ ಅಂದರೆ ಬಂತು ಹೋತು, ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ದೆ ಬಂತು ಹೋತು. ಇವು ಬಂದು ಹೋಗುವಂಥ ವಸ್ತುಗಳು ಯಾವುವು ನಿನಗೆ ಸುಖ ಶಾಂತಿಯನ್ನು ಕೊಡೋದು. ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ಸುಖರೂಪವಾದದ್ದು, ನಿತ್ಯವಾದದ್ದು ಅದು. ಇವು ಅವಸ್ಥೆಗಳು ಅನಿತ್ಯದವ. ನಿತ್ಯವಾದದ್ದು ಎಲ್ಲ ಕಾಲದೊಳಗೂ ಇದ್ದದ್ದು ಅದು ಸುಖರೂಪವಾದದ್ದು. ಅದು ಇವು ಅನಿತ್ಯವಾದದ್ದು, ಒಮ್ಮಿದ್ದು ಒಮ್ಮೆ ಇಲ್ಲದಂಗೆ ಆದದ್ದು, ಇವು ಸುಖರೂಪ ಅಲ್ಲ. ಏನು ಅದಕ್ಕೆ ಜೋ ಸುಖ ನಿತ್ಯ ಪರಿಪೂರ್ಣ ಅಂತ. ಯಾವುದು ಸುಖ ಅಂತ ಯಾವುದು ಯಾವಾಗಲೂ ಇರಬೇಕು, ಎಲ್ಲ ಕಾಲದೊಳಗೂ ಯಾವಾಗಲೂ ಇದ್ದದ್ದು. ನೀ ಯಾವಾಗಲೂ ಅದಿ, ನೀ ಇಲ್ಲದಂಗೆ ಯಾವಾಗ ಆಕಿ. ಎಚ್ಚರಿಕೆ ಆಗುವದಿ, ಕನಸಿನಾಗೂ ಅದಿ, ನಿದ್ರೆ ಒಳಗೂ ಅದಿ, ಯಾವ ಅಲ್ಲ ಅಡಗಿದಾಗೂ ನೀ ಅದಿ. ನೀ ಇಲ್ಲದಂಗೆ ಯಾವಾಗ ಅಕ್ಕಿ, ಅದು ನಿನ್ನ ಕಡೆ ಲಕ್ಕು, ಅದ ಸುಖ ಸ್ವರೂಪ. ನಿನ್ನ ಇರುವ ಅದ ಸುಖರೂಪವಾದದ್ದು. ಅದನ್ನು ತಿಳುವಳಿಕೆ ಮಾಡ್ಕೊಂಬುದ ನೀನು. ಆ ಜ್ಞಾನವನ್ನು ಮಾಡ್ಕೊ. ಏನು ಯಾವಾಗಲೂ ಇರುವಂಥದ್ದು ಸ್ವರೂಪವಾದದ್ದು ಯಾವುದಪ್ಪ ಅಂದ್ರೆ ಅದು ನೀನು. ನಿನ್ನ ಬಿಟ್ಟು ಅದ ಬದುಕಿದ್ದಕ್ಕೆ ಯಾವುದಕ್ಕೂ ಅದು ಅಸ್ತಿತ್ವನೇ ಇಲ್ಲ. ಅವು ಇಲ್ಲದನ್ನು ನಾನು ಅಂತ ತಿಳ್ಕೊಂಡು ನಾನು ನನ್ನದು ಅಂತ ಅವು ಹೋದ ಕೂಡಲೇ ಅಯ್ಯೋ ನಾನು ಹೊಕ್ಕೇನಂತ. ನೀ ಎಂದೂ ಹೋಗವಲ್ಲೋ, ಯಾವಾಗಲೂ ಇದ್ದ ವಸ್ತು ನೀನು ಅನ್ನೋದನ್ನು ತಿಳ್ಕೊ. ನೀ ತಪ್ಪು ತಿಳುವಳಿಕೆಯನ್ನು ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕತ್ತೀನಿ. ಯಥಾರ್ಥ ಜ್ಞಾನ ಮಾಡ್ಕೊಂಡ್ರೆ ದುಃಖ ಪಡೋ ಪ್ರಸಂಗನ ಬರೋದು ನಿನಗೆ. ನಿನಗೇನೂ ಆಗಿಲ್ಲ, ಆಗೋದೂ ಇಲ್ಲ, ಇದ್ದಕ್ಕಿದ್ದಂಗೆ ಐತಿ ನೀನು ಇರು. ಎಂದೂ ಬದಲಾಗದೆ ಒಂದೇ ನಮೂನಿ ಐತೆ ಅದು. ಅಂಥದ್ದನ್ನು ನಾವು ಪಡ್ಕೋಬೇಕಾಗೈತೆ. ಕೆಡಲಾರ್ದಂಥ ವಸ್ತುನ ನಾನದೇನು ಅಂತ ಜ್ಞಾನ ಮಾಡಿಕೊಂಡಾಗ ನಮಗೆ ದುಃಖದಿಂದ ಬಿಡುಗಡೆ ನೋಡ್ರಿ. ನೀವು ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ, ಯಾವ ರೆಡಿ ಇದ್ದದ್ದನ್ನು ಅದನ್ನು ಸರಿಯಾದ ಅನುಭವಗಳ ಮುಖಾಂತರ ಅದನ್ನು ತಿಳ್ಕೊಂಡು ಉಳ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸದ ನೋಡ್ರಿ. ಅದಕ್ಕೆ ಒಳ್ಳೆಯ ಗುರುವಿನ ಮಾರ್ಗದರ್ಶನ ಬೇಕಿದೆ. ಅದು ಇಲ್ಲೇ ನಮಗೆ ಇದನ್ನು ಹೊಂದಕ್ಕಾಗಲ್ಲ. ಒಳ್ಳೆಯ ಗುರುವಿನ ಮಾರ್ಗದರ್ಶನ ಇಲ್ಲೇ ಅದಿರಿ, ಎಲ್ಲಿ ಅದು ಮುಕ್ತಿ ಸರ್ವಜ್ಞ. ನಂಗೆ ಬಳ್ಳಿ ಗುಡರ್ ಕೂಡಿ ಹಳ್ಳವನ್ನು ಬಿದ್ದಂತೆ. ಒಂದನ್ನು ನೋಡಿ ಒಂದಂಗೆ ಹೊಕ್ಕವಂತ ನೀನು ಹೋಗಿ ಅದರಿಂದ ಏನಾಗಿತ್ತು ನೋಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಮಾಡ್ಬೇಕನ್ನೋದು ಎಷ್ಟು ಮಂದಿ ಹೊಳೋದಕ್ಕೆ ನಾವು ಸ್ವತ್ತಿಲ್ಲಿ ಬಿಡ್ರಿ ಅಂತ ನಮಗೆ ಮುಂದಕ್ಕೆ ಹಾಕ್ತಾನೆ. ಎಷ್ಟಂತ ಮುಂದಕ್ಕೆ ಹಾಕಪ್ಪ. ಇನ್ನು ಎಂದಿಲ್ಲ ಒಂದು ದಿನ ಇಲ್ಲಿಗೆ ಬಂದಾಗನ ಗತಿ ಅಂದಿದ್ದು, ಈಗ ಯಾಕೆ ಕೆಲಸ ಮಾಡ್ಕೋಬಾರ್ದು?
ಮನುಷ್ಯನು ಸಂಸಾರದಲ್ಲಿ ವೀತರಾಗನಾಗುವುದರಿಂದ ವಿಶೇಷವಾದಂಥ ಆನಂದವನ್ನು ಅನುಭವಿಸ್ತಾನೆ. ವೀತರಾಗ ಅಂದ್ರೆ ರಾಗಿಲ್ಲದವ ಅಂತ. ಜೈನರ ವೀತರಾಗಾಯ ನಮಃ ಅಂತಾರೆ. ಯಾವುದ್ರ ಮ್ಯಾಗೂ ಪ್ರೀತಿ ಇಲ್ಲದವ ಅವಾಗ ನಮಸ್ಕಾರ ಅಂತ. ಎದ್ರಾಗೂ ಅವಾಗ ಆಸಕ್ತಿ. ವೀತರಾಗಾಯ ನಮಃ ಅಂತ. ಕರ್ಮಕಾಂಡ ಏನು ಮಾಡೋದಿಲ್ಲ, ಅದು ಬುದ್ಧಿಯನ್ನು, ಭೇದ ಬುದ್ಧಿಯನ್ನು ಅದು ಹುಟ್ಟಿಸ್ತದೆ. ಕರ್ಮಕಾಂಡ ಭೇದ ಬುದ್ಧಿಯಿಂದ ನೀನು ದುಃಖ ಹೊಂದದು. ನಿರಂತರ ದುಃಖ ನಾವು ಅನುಭವಿಸ್ಬೇಕಾಗತ್ತೆ. ಅದು ಭೇದ ಬುದ್ಧಿಯನ್ನು ತೆಗೆದು ಹಾಕಿದಾಗ ನಮಗೆ ನಿವ್ವಳ ಸುಖದ ಅನುಭವ ಮಾಡ್ಕೊಳಕ್ಕೆ ಬರ್ತದೆ. ಕರ್ಮದಿಂದ ಸಂಗ್ರಹಿಸಲ್ಪಟ್ಟಂಥ ಲೋಕನ ನಾಶ ಆಗಿ ಹೋಗ್ತಾವೆ. ಯಾವ ಉಳಿದಲ್ಲ. ಕರ್ಮಚಿತಾನಿ ಲೋಕಾನಿ ಕ್ಷೀಯಂತೆ ಅಂತ. ಕರ್ಮದಿಂದ ಉಂಟಾದಂಥ ಎಲ್ಲ ಲೋಕಗಳು, ಯಾವ ಲೋಕ ಎಲ್ಲ ಉಳಿದ್ರು ತೋರೆಡಗುವಂಥವಲ್ಲ. ಏನು ಯಾವಾಗಲೂ ಇರುವಂಥವಲ್ಲವು. ಇದು ಕೇವಲ ಸುಖ ದುಃಖದ ವಿಚಾರ ಏನ್ರಿ. ಇಲ್ಲೇನು ಹಾಡೋದಿಲ್ಲ, ಬಾರಿಸೋದಿಲ್ಲ, ಪೆಟ್ಟಿಗೆ ಬಾರಿಸೋದಿಲ್ಲ, ಕುಣಿಯೋದಿಲ್ಲ, ರಾಗರಂಜನ ವ್ಯವಹಾರ ಇಲ್ಲ, ಏನು ಇಲ್ಲ ಬಿಡ್ರಿ. ಅಲ್ಲೇನು ಸುಮ್ಮನೆ ಕುಂಡ್ರೋದು, ಅಲ್ಲಿ ಯಾಕೆ ಹೋಗೋದಂತ. ಹೌದಿಲ್ಲ. ಸಪ್ಪಳ ಇವು ಚಲೋ ಅಲ್ಲಿ ನೋಡಿ ಹಂಗೆ ಜಗ ಹಿಡಿದೋದು ನಾವು. ನಿಮಗೆ ಸುಖ ಬೇಕು, ಏನು ದುಃಖ ಬೇಕು? ನಿವ್ವಳ ಸುಖ ಬೇಕಂತಂದ್ರೆ ಇದ್ರ ಮ್ಯಾಗಿನ ಆಸಕ್ತಿ ಕೈ ಬಿಡಿ. ಸಾಮಾನ್ಯ ಮ್ಯಾಗಿನ ಆಸಕ್ತಿ. ಸಾಮಾನು ಬೇಕಂದ್ರೆ ಸುಖ ಕಳ್ಕೊತೀವಿ, ಸುಖ ಬೇಕಂದ್ರೆ ಸಾಮಾನು ಕಳ್ಕೊತೀವಿ. ಏನು ನನಗೆ ಅವು ಇರಲಿ ಅಂದ್ರೆ ಸಾಧ್ಯ ಇಲ್ಲ. ಸಾಮಾನು ಇರಲಿ, ಸುಖ ಇರಲಿ ಅಂದ್ರೆ ಸಾಧ್ಯ. ಏನು ಇವನು ಹಿಡ್ಕೊಂಡು ಸುಖ ಹೊಂದಿದವ್ರು ಯಾರು ತಾರೆ? ಸಾಮಾನುಗಳನ್ನು ಹಿಡ್ಕೊಂಡು ಸುಖ ಹೊಂದಿದವರು ಒಬ್ಬರ ಉದಾಹರಣೆ ಜಗತ್ತಿನವ್ರು ತೋರಿಸ್ತೀನಿ. ಇವು ಹಳೆ ಸುಖವು, ಹಳೆ ಸುಖ ಸಾಮಾನು ನಿಮ್ಗೆ ಸುಖ ಕೊಡ್ತಾವನು. ಈ ಶರೀರ ಮೊದಲು ಮಾಡ್ಕೊಂಡು ಎಲ್ಲ ಸಾಮಾನುಗಳು ಎಲ್ಲ ಹಳೆ ಸುಖವನಲ್ಲ, ಕೆಟ್ಟು ಹೋಗೋಣ. ಇವು ಇದಕ್ಕೆ ಇಟ್ಕೊಂಡಾಕತ್ತೇನೆ, ಇದು ಕೆಡಲಾರ್ದಂಗೆ ಶರೀರ ಇಟ್ಕೊಳಕಾಗತ್ತೆ. ಹಳೆ ಸುಖ ವಸ್ತುಗಳ ಮ್ಯಾಗಿನ ಮೋಹ ಇಟ್ಕೊಂಡು ಎಂದು ಹೊಂದವ ನೀನು. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯ್ದ ಮೋಹವನು ಮಾನಿ ಮನುಜ ಅಂತ. ಶರೀರ ಇದು ಹಳೆ ಹೋಗುದನ, ಕೆಟ್ಟು ಹೋಗುದನ. ಉಂಡೆ ಹಳ್ಸಿರ ಉಂಡೆ ಯಾರು ಬಿಡ್ತಾರೆ? ಬ್ಯಾಡಪ್ಪ ಮದ ಅಂತ. ಗಂಡ ಮುದುಕಾದ್ರೆ, ಹೆಂಡತಿ ಮುದುಕಿ ಆದ್ರೆ ಯಾರು ಬಿಡ್ತಾರೆ? ಹೋಗೋ ನೀನು ಅಂತಾರೆ. ಹೌದಿಲ್ಲ. ಹಳಿಸಿ ಹೋಗೋದು, ಹಳಿಸಿದಿಂದ ಯಾರು ಬಿಡ್ತಾರೆ ಹೇಳೋದು? ನಾ ಇನ್ನೂ ಹರಿದಾಮ ಇರ್ತೇನೆ ಅಂತ ಎಷ್ಟು ಜಿಗದಾಡ್ತಿ. ಏನು ಯಾಕ್ರಿ? ಮುದುಕಾದ್ಮ್ಯಾಗೂ ಇನ್ನೂ ಬಿಡುವಲ್ಲಿ ಜಿಗದಾಡೋದು. ಇನ್ನು ಹರಿದಾಮ ಇದ್ದಾಗ ಎಷ್ಟು ಜಿಗದಾಡಿ. ಕೆಟ್ಕೊಂತ ಹೊಂಟೈತಿ, ನೋಡ್ತೀನಿ ನೀನು ಎದುರಿಗೆ, ಕಣ್ಣೆದುರಿಗಿನ ಎಲ್ಲ ಕತಿ ಮುಗ್ದೈತಿ, ಇನ್ನೂ ಜಿಗದಾಡಕತ್ತೀನಿ. ನಾನು ನಿನಗೆ ಗೊತ್ತಾಗೋದಲ್ಲ ಅದು. ಯಾಕ್ರಿ? ಈ ಶರೀರ ಕಡೆ ಎಲ್ಲ ಕೊಟ್ಟು ನೋಡ್ಕೋ, ಹೆಂಗೆ ವಿಕಾರಕ್ಕೋ ಅಂತ ಹೊಂಟೈತಿದಲ್ಲ. ಏನು ಮನಸ್ಸಿನಾಗ ಹಿಡ್ಕೊಂಡು ಕುಂತೀವಿ, ಇನ್ನೂ ಸುಖ ಸಿಗ್ತೈತಿ, ನಾ ಹರಿದಾವದೇನ ಯಜ್ಜ ಅಂದ್ಕೂಲೆ ಸಿಟ್ಟು ಬರ್ತೈತಿ ಅವಾಗ. ಯಾಕ್ರಿ? ಹಂಗನ್ ಬೇಡ ನನಗಂತಾನೆ. ಯಜ್ಜ ಅಂದ್ರೆ ಎಷ್ಟು ಇದು ಅನಿಸ್ತೈತಿ ನಮ್ಗೆ, ಮುದುಕಾದ್ನ ಅಂತ. ಇನ್ನೂ ಹರಿದಾವ ಇರ್ಬೇಕಂತಾನು. ಚಿರ ಯೌವನ ಇಟ್ಕೊಳಕಾಕೈತಿ, ಕಾಯಂ ಯೌವನದಾಗೆ ಉಳ್ಕೊಳಕಾಕೈತಿ. ಯಾವಾಗಲೂ ಬೆಳಕನ ಇರ್ತೈತೆ ನಿನಗೆ. ಹೊತ್ತು ಮುಳುಗುದೇ ಇಲ್ಲ, ಆಗುದಲ್ಲ. ಹೊತ್ತು ಮುಳುಗುವ ಟೈಮ್ ಬಂದೈತಿ ಈಗ. ಯಾಕೆ 3 ಸಂಜೆ ವೇಳೆದಾಗದಿ ಈಗ. ಅದ್ರ ಪೂರ್ಣ ಕತ್ತಲೆ ಆಕೈತಿ. ಆಗೋದ್ರೊಳಗಾಗಿ ಕೆಲಸ ಮಾಡ್ಕೊಂಡು ತಮ್ಮ ಕುಂಡಿರ್ಬೇಕು. ನೀವು ನಿಮ್ಮನ್ನು ನೋಡ್ತಿರ್ತಾರೆ ಎಲ್ಲರೂ. ಐತ್ಯಾ? ನೀವು ಕೂಡ್ರಿ. ಈಗ ಇಂಥದ್ರ ಬಂದ್ರೆ ಅಂದ್ರೆ ನಿಮ್ಮನ್ನ ನೋಡ್ತಾರ, ನೋಡ್ತಾರೆ ಜನ.
ಕ್ರಮೇಣ ಕ್ಷೀಣ ಕುಂತ ಹೋಗತಿಲ್ಲ. ಶರೀರ ಹಂಗೆ ಇರ್ತೈತೆ, ಇಟ್ಕೊಳಕಾಕತಿ. ತಾರುಣ್ಯದ ಶೋಭೆ ಶರತ್ಕಾಲದ ಮೋಡದಂತೆ. ಎಷ್ಟೈತಿ ನೀನು ಹರೇ, ಎಷ್ಟು ದಿನ ಎಲ್ಲಿ ಮಠ ಇರ್ತೈತಿ. ಮಳೆಗಾಲದ ಮೋಡ ಗಾಳಿಗೆ ಹಾರಿ ಹೋಗ್ಬಿಡ್ತೈತಿ. ಮತ್ತೆ ಹಿಂಗೆ ಚಂದ ಇಟ್ಕೋಬೇಕಂತ. ಸುಂದರವಾದದ್ದು ಅದಲ್ಲ, ನೀ ಸುಂದರವಾದ ವಸ್ತು, ನೀ ಅದಿ ಅಂತ ಅದಕ್ಕೆ ಚಂದ. ನೀ ಇರ್ಲಿಲ್ಲ ಅಂದ್ರೆ ಅದನ್ನ ಯಾರು ದಾದ ಮಾಡ್ತಾರ? ಹೆಣಕ್ಕೆ ಶೃಂಗಾರ ಮಾಡಾಕತ್ತೀನಿ, ಹೌದಿಲ್ಲ? ನೀ ಇದ್ದಾಗ ಅದಕ್ಕೆ ಶೃಂಗಾರ. ನೀನ ಚೈತನ್ಯನ ಇರ್ಲಿಲ್ಲ ಅಂದ್ರೆ ಅದನ್ನ ಎಷ್ಟು ಶೃಂಗಾರ ಮಾಡಿದ್ರೆ ಏನಾಗಬೇಕಾಗಿ? ಕೆಟ್ಟ ಹೋಗೋದು ಅದು, ಹೌದಿಲ್ಲ? ಅದು ಸರ್ಕೋ ಇದ್ರಾಗ ನೋಡಿ ನೀ, ಅದ್ರ ಸನಿಯಕ್ಕೆ ಯಾರು ಹೋಗುದಿಲ್ಲ. ದೌಡ ಅದನ್ನು ಹೊರಗೆ ಹಾಕ್ರಿಪ್ಪ ಅಂತಾರೆ, ಹೌದಿಲ್ಲ? ಚೈತನ್ಯ ಅಗಲಿತೆ ಅಂದ್ರೆ ಇದನ್ನು ಯಾರೂ ಇಲ್ಲಿ ಇಟ್ಕೊಳ್ಳೋದಿಲ್ಲ, ಒಂದು ಕ್ಷಣ ಕೂಡ ಇಟ್ಕೋದಿಲ್ಲ. ದೌಡ ವ್ಯವಸ್ಥೆ ಮಾಡ್ರಿಪ್ಪ, ಇದನ್ನು ಹೊರಗೆ ಹಾಕೋದೇನ ಅಂತ. ಅಷ್ಟೊಂದು ಇದೈತಿ ಇದು. ಇದನ್ನ ನಾ ಇದ್ರಾಗ ಎಷ್ಟು ದಿನ ಇದ್ದೀಪ್ಪ ನೀನು ಇಂಥದ್ರಾಗ ಹೊಲಿಗೇರಿಯಾಗ? ಎಷ್ಟು ದಿನ ಇರಾವ ನೀ ಇದ್ರಾಗಿನ್ನ? ಹಿಂದ ಮ್ಯಾಗಾರ ತಿಳ್ಕೊ, ಇನ್ನು ಸರ್ಕೋ ಇದ್ರಾಗಿಂದ ಹಿಂದಕ್ಕೆ ಸರ್ಕೋ. ಬ್ಯಾಡಪ್ಪ ಇದ್ರಾಗ ವಾಸಿನ, ಹೊಲಿಗೇರಿಯನ್ ವಾಸ ಸಾಕಿನ್ನ. ನಮ್ಮನ್ನು ತಪ್ಪಿಸ್ಕೊಂಡಿರ ಕಲಿ ಇನ್ನು. ನಿನ್ನ ನಿಜವನ್ನ ತಿಳ್ಕೊಳ್ಳೋ ಮಟ್ಟ ಇದನ್ನಷ್ಟ ಆಶ್ರಯ ಮಾಡೋದು ನಾವು. ಅದರ ಸಂಬಂಧದ ಈ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಮ್ಮ. ನಿನ್ನ ನಿಜವನ್ನ ನೀವು ಹೊಂದಲಿಕ್ಕೆ ಇದು ಸಾಧನದ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಇಲ್ಲ ಇದು. ಬರೀ ಅದ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ವಿಚಾರ ಇಲ್ಲದವ್ರಿಗೆ ಇದ ಸುಖರೂಪ ಅಂತ. ಇದ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದ್ರಾಗ ವೇಳೆ ಅಲ್ಲ. ಮನುಷ್ಯನ ಜನ್ಮಕ್ಕೆ ಬಂದದ ಉದ್ದೇಶ ಏನದ? ನಮ್ಮ ನಿಜವನ್ನು ನಾವು ತಿಳ್ಕೊಬೇಕಾಗಿ ಈ ಶರೀರವನ್ನು ಅದಕ್ಕೆ ಉಪಯೋಗ ಮಾಡ್ಕೋಬೇಕು. ಈ ಹೆಂಗೋ ಕೆಟ್ಟ ಹೋಗ್ತೈತಿ ಈ ಶರೀರ. ಕೆಡುವ ಕಾಯದ ಸಫಲತೆ ಅದರಿಂದ ಆಕತಿ. ಆ ಪರಹಿತ ಕಾರ್ಯಗಳನ್ನು ಪರಹಿತ ಕಾರ್ಯಗಳನ್ನು ಮಾಡೋದ್ರಿಂದ ನಿನಗೆ ದೊಡ್ಡ ಲಾಭ, ನಿನಗೆ ಹಿತ ಅದ. ಪರಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಬರೀ ಸ್ವಾರ್ಥಕ್ಕಾಗಿ ಬದುಕಿ ಬರೀ ಹೆಂಡ್ರು ಮಕ್ಕಳು ಗುಜರಾಯಿ ಎಲ್ಲರೂ ಮಾಡ್ತಾರೆ. ಮಾಡಿ ಏನು ಬಂತು? ಒಂದು ಪೈಪ ಅವನೇರ ಇನ್ನೊಬ್ಬರ ಹಿತಕ್ಕೋಸ್ಕರವಾಗಿ ಮೀಸಲಾಗಿಟ್ಟಿಯ ಅಂತ ನೋಡ್ರಿ. ನೀವು ಮಹಾತ್ಮರ ಜೀವನ ನೋಡ್ಕೊಂಡ್ರೆ ಅವ್ರು ಇಡೀ ಜೀವನ ಎಲ್ಲ ಪರೋಪಕಾರಕ್ಕಾಗಿ ಮೀಸಲಾಗಿತ್ತು. ಪೂರ್ಣ ಸ್ಥಿತಿ ಬರುವುದಿಲ್ಲ ನಮ್ಗೆ. ಮನೆಯೊಳಗರ ಒಬ್ಬೊಬ್ಬರು ಇನ್ನೊಬ್ರಿಗೆ ಹಿತ ಮಾಡಿ ತ್ಯಾಗ ಜೀವನ ಬೇಕು ಬೇಡ ಅಂದಾಗ ಒಂದು ಕುಟುಂಬ ಇವು ನಡೀತಾವ. ಏಕತ್ರ ಕುಟುಂಬಗಳ ಸರಿಯಾಗಿ ನಡೀತಾವ. ತ್ಯಾಗ ಇಲ್ಲೇ ನಡೀತಾವ. ಸ್ವಲ್ಪಿಲ್ಲ ಸ್ವಲ್ಪರ ತ್ಯಾಗ ಮಾಡ್ಬೇಕಾಗೈತಿ. ತ್ಯಾಗದಿಂದನೇ ನಿನಗೆ ನೆಮ್ಮದಿ ಐತಿ ನೋಡಿ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಐತಿ ಅನ್ನೋದು ಇಷ್ಟ ತಿಳಿದ್ರೆ ಸಾಕು. ಈ ಪೂಜೆ ಹಿಡೀನಿ. ಹೆಚ್ಚಿಂದ ಯಾವ ಗುಡಿ ಗುಂಡಾರಕ್ಕೆ ಹೋಗುವುದು ಅವಶ್ಯಕತೆ ಇಲ್ಲ ನೀನು. ಇದು ಸಾಮಾನ್ಯ ಪೂಜೆ. ಇದನ್ನು ಮಾಡೋದ್ರಿಂದ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವ. ನಿನಗೆ ಫಲಾಪೇಕ್ಷೆ ಇರಲಿಲ್ಲ ಅಂದ್ರೆ ಅಂತಃಕರಣ ಸ್ವಚ್ಛಕತಿ. ಆ ವಿಶೇಷ ಪೂಜೆ ಮಾಡ್ಕೊಳಿಕ್ಕೆ ಬರ್ತದೆ ನಿನಗೆ. ಇದು ವಿಶೇಷ ಪೂಜೆ ಅಂದ್ರೆ ನಿನ್ನ ಇರುವಿನ ಅನುಸಂಧಾನ, ಕಲ್ಪನಾರಹಿತ ಇರುವಿನ ಅನುಸಂಧಾನದೊಳಗೆ ತೊಡಗಾಕ ಬರ್ತೈತೆ ನಿನಗೆ. ಅದಕ್ಕೆ ಈ ಅಭ್ಯಾಸ ನಿರಂತರ ನಾವು ಮಾಡಬೇಕಾಗೈತೆ ನೋಡಿ. ಅದನ್ನು ಮಹಾತ್ಮರು ಮಾಡಿಕೊಂಡ್ರು. ತಾವು ಅದನ್ನು ಸತ್ಯವನ್ನು ಕಂಡು ಇದೆಲ್ಲರಿಗೂ ಒಂದೇ ಸಾಧನೆ ಇದೆ. ಬೇರೆ ಬೇರೆ ಸಾಧನೆ ಇಲ್ಲ. ಮನಸ್ಸಿನಾಗಿನ ತಪ್ಪು ತಿಳುವಳಿಕೆಯನ್ನು ಹಿಡ್ಕೊಂಡು ಕುಂತವನ್ನೆಲ್ಲ ತೆಗೆದಾಕ. ಅವಾಗ ಮನಸ್ಸು ಸ್ವಚ್ಛಕೈತಿ. ಅವಾಗ ನಮ್ಮಲ್ಲಿ ಐತಿ ಅನ್ನೋದು ಆನಂದ ಅನುಭವ ಬರಕ್ಕೆ ಶುರು ಆಕೈತಿ. ಅಲ್ಲೇ ಇಲ್ಲೇ ಹುಡುಕೋದು ತಪ್ತೈತಿ. ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಹುಡುಕಾಟ ತಪ್ತೈತಿ. ಅವಾಗ ಸುಳ್ಳು ದನಿತೀನಿ ಇಲ್ಲದಲ್ಲಿ ಹುಡುಕಿ ಎಚ್ಚರ ಆದ ಕೂಡಲೇ ಹುಡುಕಾಕ ಚಲೋ ಆಯ್ತು. ಕಡಿಗೆ ಬೇಸರಾಗಿ ಎಲ್ಲಿ ವಿಶ್ರಾಂತಿಯನ್ನು ಹೊಂತಿ? ನಿನ್ನೊಳಗೆ ಹೊಂತಿಯಲ್ಲಿ ದಿನನಿತ್ಯ. ಎಲ್ಲ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಎಲ್ಲ ಅಡಗಿದಾಗ ನಿನ್ನೊಳಗೆ ನೀವು ವಿಶ್ರಾಂತಿಯನ್ನು ಹೊಂದಿ ಆರಾಮಿದ್ದಿಲ್ಲೋ ಅಲ್ಲಿ ಯಾವುದೂ ಇಲ್ಲದಾಗ. ಎಚ್ಚರ ಆದ ಕೂಡಲೇ ಇದ್ರಾಗ ಐತಿ ಅಂತ ಆರಾಮ ಐತಿ ಅಂತ ಹುಡುಕಿ ಕಡಿಕೆ ಕೊನೆಗೆ ಏನು ಉಳಿತೈತಿ? ದನೂ ಆಕೈತಿ. ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೂ ಅದ ಉಳಿತೈತಿ. ಏನು ಲಾಭ ಮಾಡ್ಕೊಂಡೇಳಿ? ಎಚ್ಚರಿಕೆಗೆ ಬಂದ ಮ್ಯಾಗ ಏನು ಲಾಭ ಹೊಂದಿದೆ ನೀನು? 5 ಇಂದ್ರಿಯಗಳ ಮೂಲಕ ಹಾನಿಕೆ ಹಾಕಿದ್ವಿ. ಎಲ್ಲ ಒದಕಿನ ಕೊಟ್ಟು ದೊಂಕ ಬಾಲದ ನಾಯಕರೇ, ನೀವು ಇನ್ನೇಟು ಊಟ ಮಾಡಿದಿರಿ ಅಂತ ಪುರಂದರದಾಸರು ಅದನ್ನು ಹೇಳ್ಯಾರ. ಇನ್ನೇನು ಉಂಡ್ರಿಪ್ಪ? ಕಣ್ಣಿನ ರೂಪದಾಗ ಏನು ಕಂಡು, ಗಾಯನದೊಳಗೆ ಏನು ಕಂಡು, ರುಚಿಯೊಳಗೆ ಏನು ಕಂಡು, ವಾಸನೆಯೊಳಗೆ ಏನು ಕಂಡು, ಸ್ಪರ್ಶದೊಳಗೆ ಏನು ಕಂಡು, ನಿರಾಶೆನ ದುಃಖ ಕಂಡು. ಕೈ ರಾಘವ ಮಾಡುವಿರಿ ಅಂತ, ಹೌದಿಲ್ಲ?
ಅಲ್ಲಿ ಇನಿಕಿ ಪನಿಕೆ ಹಾಕಿದಿರಿ, ಕೈ ಕುಯ್ ರಾಘವ ಮಾಡುವಿರಿ. ಬ್ಯಾಸರಿಕಿನ ಹೊಂದಿದಿಲ್ಲ ಅದು. ಯಾವಾಗಲೂ ಇರ್ಬೇಕಪ್ಪ, ಯಾವುದು ಬೇಸರ ಆಗಬಾರ್ದು ಅನ್ನೋ ಹಂಗಿದ್ರೆ ಈ ವ್ಯಾಪಾರ ಬಂದ್ ಮಾಡು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡು. ಶಮ ದಮ ಅಂತಾರ. ಅಂದಾಗ ಇದರ ಅಭ್ಯಾಸ ಇರ್ಬೇಕೈತಿ, ಬ್ರಹ್ಮಚಿಂತನದ ಅಭ್ಯಾಸ. ಅಥವಾ ಬ್ರಹ್ಮ ಜಿಜ್ಞಾಸ. ಮನೋನಿಗ್ರಹ, ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಯಾವಾಗ ಬಂದಕ್ಕವು ಅವಾಗ ಇದು ಬ್ರಹ್ಮ ಚಿಂತನದ ಅಭ್ಯಾಸ ಇರ್ಬೇಕೈತಿ. ಹಂಗ ಇವು ಮಾಡುವಂಗೆ ಮಾಡೋದಪ್ಪ, ನಾವು ಇದನ್ನು ಕೇಳುವಂಗೆ ಕೇಳಪ್ಪ, ಅದೇನಾಗುವಂಗೆ ಆಗುದಪ್ಪ. ಅದಕ್ಕೊಂದು ಕ್ರಮ ಅದ. ಕ್ರಮವತ್ತ ಅಭ್ಯಾಸ ಮಾಡಬೇಕು. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ವಿಧಿವತ್ ಅಧೀತ ವೇದಾಂತ ನಿಷ್ಠಾಪರನಾಗಿರಬೇಕು ಅಂತ. ಅದು ಕ್ರಮವತ್ತ ಅಭ್ಯಾಸ ನಡಿಬೇಕಾಗ್ತದೆ. ಹಂಗೆ ಇಂದ್ರಿಯಗಳ ಸಿಕ್ಕಂಗೆ ಹರಿಬಿಟ್ಟು ಕಾಲ ಅದನ್ನು ಹೊಂತೇನೆ ಅಂದರೆ ಎಂದೂ ಸಾಧ್ಯ ಇಲ್ಲ. ಆಕೈತೆ ನೋಡ್ಕೊ ನೀವು. ಅವು ಹಿಂದಿನ ವಾಸನೆಗೆ ಅನುಗುಣವಾಗಿ ಹೊರಗೆ ಹೊಕ್ಕವು. ಮನಸ್ಸು ಎದರಕ್ಕೆ ಹೋಗ್ಬೇಡ. ಅದು ರೂಢಿ ಆಗಿಬಿಟ್ಟೈತಿ, ಅಭ್ಯಾಸದ ರೂಢಿ. ಅದು ನೋಡಿದ ಕೂಡಲೇ ಹಂಗೆ ಜಿಗದು ಹೋಗ್ತೈತಿ. ಪಶುವೇನು ಬಲ್ಲದು ಹಸಿರು ಕಂಡು ಎಳಸೋದು ಅಂತಾರಲ್ಲ, ದನ ಅದು ಹಸಿರು ಕಂಡು ಕೂಡಲೇ ಜಿಗದು ಹೋಗುದನ. ಹಂಗೆ ನಾವು ಪಶುವೃತ್ತಿ ಐತಿ ಮೊದಲಿರ್ತ. ಅವು ಮಜಾ ಹಿಂದೆ ರೂಪ ನೋಡಿದ್ಕೂಲ ಹೋಗ್ತೈತಿ, ಗಾಯನ ಕೇಳಿದ್ಕೂಲ, ರುಚಿ ನೋಡಿದ್ಕೂಲ ಹೋಗ್ತೈತಿ. ಮೊದಲಿನ ಚಾಳಿ ಅದ. ಹಿಂದಿನ ಸಂಸ್ಕಾರ ಬಲದಿಂದ ಹಂಗೆ ಎಳಸ್ತೈತಿ ಅತ್ತಾಗ. ಈ ಸಂಸ್ಕಾರ ಗಟ್ಟಿಯಾಗೋ ಮಟ್ಟ ಅದು ಹಂಗೆ ಇರುವುದು. ಅದಕ್ಕೆ ಈ ವಿಚಾರ ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಅದರ ವ್ಯಾಮೋಹ ಕಡಿಮೆ ಅಂತ ಬರ್ತದೆ. ಪೂರ್ಣ ನಾಶ ಆಗುವವರೆಗೂ ಅಭ್ಯಾಸ ಕೈಕೋಬೇಕಾಗುತ್ತೆ. ನಿರಂತರ ಅಭ್ಯಾಸದಿಂದ ಇದು ಸಾಧ್ಯದ. ಅಭ್ಯಾಸೇನ ವೈರಾಗ್ಯೇನ ನಿಗ್ರಹಿತೆ ಮನಃ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಇದೆ ಹೇಳಿದ. ಅರ್ಜುನ ಚಂಚಲಂ ಹಿ ಮನಪಾರ್ಥ. ತನ್ನ ರೂಢಿ ಅಭ್ಯಾಸದ ಮೂಲಕ ಅದು ಚಂಚಲ ಆಗುದನ. ಅದು ಚಂಚಲ ಉದ್ದದಕ್ಕೆ ಮನಸ್ಸು ಅಂತಾರೆ. ಮನಸ್ಸು ಚಂಚಲ ಆಗಲಿಲ್ಲ ಅಂದ್ರೆ ಅಲ್ಲಿ ದೇವತ್ವ ಅನುಭವ ಬರ್ತೈತಿ. ಅವನ ದೇವರು. ಏನು ಕಂಡ್ರು ಮನಸ್ಸು ಹರಿಬಾರ್ದು. ನಿಂದು ಹರಿತೈತಿ ಅಂದ್ರೆ ಅಲ್ಲಿ ವಾಸನ ಐತಿ ಅಂತ. ಮನಸ್ಸು ಚಂಚಲ ಆಕೈತಿ ಅಂದ್ರೆ ವಾಸನ ಐತಿ. ಪೂರ್ಣ ವಾಸನ ನಾಶ ಆದಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ವೃತ್ತಿ ಒಳಗೆ ತಾನ ಆನಂದ ತನಗನ್ನು ಹೋಗ್ತದೆ. ಅದಕ್ಕೆ ನಿರಂತರ ಅಭ್ಯಾಸದಿಂದ ಮನಸ್ಸಿನ ಚಂಚಲತ್ವ ಕಡಿಮೆ ಆಕೈತಿ ನೋಡ್ರಿ. ಹಿತಾಹಿತ ವಿಚಾರದ ಅಭ್ಯಾಸ, ನಿತ್ಯ ಅನಿತ್ಯ ವಿವೇಕದ ಅಭ್ಯಾಸ. ಮನಸ್ಸು ಚಂಚಲ ಆಗದಂಗೆ ಇಟ್ಕೋಬೇಕಾಯ್ತ ನಾವು ವಿವೇಕಕ್ಕೆ ಮುಖ ಕೊಡ್ಬೇಕು. ಹೊರಗೆ ಯಾವ್ದಾರ ಸೋಗ್ ಹಾಕ್ಕೊಂಡ್ರೆ ಪಟ್ಟ ಬಿಡೋದ್ರದ್ದು ಮನಸ್ಸು ಹೊಕ್ಕವ, ವಾಸನ ಹೊಕ್ಕವನು. ಬಟ್ಟಿ ಬದಲು ಮಾಡಿರ್ ಹೊಕ್ಕವನು, ತಲೆ ಬೂಡ್ಸಿರ್ ಹೊಕ್ಕವನು, ಕೂದಲ ಬಿಟ್ರು ಹೊಕ್ಕವನು, ಗಡ್ಡ ಬಿಟ್ರು ಹೊಕ್ಕವು. ಹೊರಗಿನ ಯಾವ ಸೋಗ್ ಹಾಕಿರೂ ವಾಸನ ನಾಶ ಆಗೋದು. ಸನ್ಯಾಸಕ್ಕೂ ಸೋಗಿಗೂ ಯಾವ ಸಂಬಂಧ ಇಲ್ಲ. ಸೋಗಿಗೆ ಸನ್ಯಾಸ ಅಂತ ನಾವು ತಿಳ್ಕೊಂಡಿವಿ. ಯಾಕ್ರಿ? ನೀ ಸೋಗ್ ಮಾಡ್ಕೊಂತ ಕುಂತ ನೀ ಮಂಗಳಾರ ಗಂಟು ಬೀಳ್ತೈತಿ ನೋಡಂತಿದ್ರು. ಸೋಗು ಸೋಮವಾರ ಮಾಡ್ಕೊತ ಕೂತ ನೀನು ಮಂಗಳಾರ ಗಂಟು ಬೀಳ್ತೈತಿ. ಬೇಕಾಗಿಲ್ಲ ಅದು ಅವಶ್ಯಕತೆ. ಯಾವ ಇದ್ರಾಗೂ ಹೇಳಿಲ್ಲ ಇಂಥದ ಸನ್ಯಾಸಿಗಿದು ಸೋಗ ಅಂತ. ಅವೆಲ್ಲ ವಾಸನ. ಅದು ಒಂದು ವಾಸನ. ನಾ ಸನ್ಯಾಸಿ ಆಗ್ಬೇಕು ಅನ್ನೋ ವಾಸನ ನೀನು ಮಂದಿಗೆ ತೋರಿಸೋದು ಅದಕ್ಕೆ ಬೇಕಾಗಿತ್ತು ನೀನು. ಬೇಕಾಗಿಲ್ಲ ಅದು. ಅದು ಲೋಕವಾಸನ. ಸ್ಕ್ಯಾಮಿ ಹಾಕ್ಕೊಂಡ್ರೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ನನಗಂತೇಳಿ. ಆ ಇಚ್ಛಾ ಅದಕ್ಕೆ ಬೇಕಾಗಿತ್ತು. ಜನರ ಕಡೆಯಿಂದ ನಮಸ್ಕಾರ ಮಾಡ್ಬೇಕನ್ನೋ ವಾಸನ ಮೊದಲು ತೆಗೆದು ಹೋಗ್ಯದನ್ನು. ಅದರಿಂದ ನೀನು ಮತ್ತೆ ಹುಟ್ಟಿಟ್ಟು ಬರ್ಬೇಕಾಗೈತಿ ಆ ವಾಸನ ಕಟ್ಕೊಂಡು. ವಾಸನ ಪೂರ್ಣ ನಾಶ ಆಗದ ಹೊರತು ಜನ್ಮಾಂತರ ನಮಗೆ ತಪ್ಪುದಿಲ್ಲ. ಎದುರಾಗ ನಿನಗೆ ಪ್ರೀತಿ ಇರ್ತೈತಿ ಆ ವಾಸನ ಮತ್ತೆ ಹುಟ್ಟ ಕಳಿಸ್ತೈತಿ ನಿನಗೆ. ಜನ್ಮವು ವಿಷಯಗಳ ಮೇಲಿನ ಪ್ರೀತಿ. ಮತ್ತು ನೀನು ಯಾಕೆ ಹುಟ್ಟಿದ್ಪ ಅಂದ್ರೆ ಸಾಯಾಕ. ಕಾಲನು ಭಕ್ಷಣೆ ಮಾಡುವ ಸೌತೆಕಾಯಿ. ಮತ್ತೆ ಸಾಯಾಕ ಯಾಕೆ ಬಂದಿವಪ್ಪ ಇಲ್ಲಿ? ಒಳ್ಳೆಳ್ಳೆ ಇದಕ್ಕೆ ಬಂದು ಭವಕ್ಕೆ ಬರದಂಗೆ ಮಾಡ್ಕೊ. ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತ. ಪುನಃ ನೀನು ಭವಕ್ಕೆ ಬರದಂಗೆ ಮಾಡ್ಕೋ ಅಂತ ಯೋಜನೆ ಮಾಡ್ಕೊಡು ಅಂತ. ಅದು ಯಾವುದು ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಒಂದೇ. ಇದಕ್ಕೆ ಬೇರೆ ದಾರಿ ಇಲ್ಲ. ಇದಕ್ಕೆ ಇನ್ನೊಮ್ಮೆ ಬರಬಾರಪ್ಪ ಹುಟ್ಟದಂಗೆ ಮಾಡ್ಕೋಬೇಕನ್ನೋ ಹಂಗಿದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಒಂದೇ ನಮ್ಮ ಕೆಲಸ. ಯಾರದ ಜ್ಞಾನವನ್ನು ಮಾಡ್ಕೊಂಡಿರ್ತಾರೆ ಅವರ ಸಂಘ ಮಾಡು. ಸಾಧು ಸತ್ಪುರುಷರು ಅಂಥವ್ರು, ಅವರಿಗೆ ಸಾಧುಗಳು ಸತ್ಪುರುಷರು ಅಂತ. ಸೋಗ ಹಾಕೊಂಡು ಅಡ್ಡಾಡೋರಲ್ಲ. ಮಾತಿನ ಜ್ಞಾನದವರ ಸಂಘ ಬೇಕಾಗಿಲ್ಲ ನಮ್ಗೆ. ಆ ಸ್ಥಿತಿಯನ್ನು ಪಡೆದವರ ಸಂಘ, ಸಮಾಧಿ ಹೊಂದಿದ ಮಹಾತ್ಮರ ಸಂಘ, ಬ್ರಹ್ಮನಿಷ್ಠ ಅನುಭವಿಗಳ ಸಂಘ ನಮಗೆ ಬೇಕಾಗಿದೆ. ಅಂಥವರ ಸಂಘದೊಳಗಿದ್ರೆ ನಿನ್ನ ಜೀವನ ಎಲ್ಲ ಪರಿವರ್ತನೆ ಆಗ್ಬೇಕು. ಅವನು ಮಾಡಿ ನೋಡು ಒಮ್ಮೆ.
ಹೆಂಗಾಕೈತಿ ನಿನ್ನ ಜೀವನ? ಎಲ್ಲ ಬದಲಾವಣೆ ಆಕೈತಿ. ಹೊರಗಿಂದ ಏನೂ ಬೇಕಾಗಿಲ್ಲ. ನೀನು ಒಳಗಿನ ಕೆಲಸದ ಆಂತರಿಕವಾಗಿ ಇದರ ಅಭ್ಯಾಸ ಮಾಡ್ಬೇಕನ್ನೋ ಅವ್ನ ಕೆಲಸ. ಹೊರಗೆ ಏನೂ ಬದಲಾವಣೆ ಇರಲಿ. ನೀನು ಪ್ರಾರಬ್ಧಕ್ಕನುಸಾರವಾಗಿ ವ್ಯವಹಾರ ಇರಲಿ. ಅದು ನೀನು ಸಾಹುಕಾರಿಕನ ಇರಲಿ, ಬೇಕಾದಿರಲಿ. ಅವೇನು ಮಾಡ್ತಾವನು? ಹೆಂಡ್ರು ಮಕ್ಕಳು ಅವು ಇದ್ರೆ ಅವೇನು ಮಾಡ್ತಾವ? ನೀನು ಅವೇನು ನಿನ್ನ ಮೋಹಕ್ಕೆ ಹಾಕ್ತಾವ? ನಿನ್ನ ಮನಸ್ಸಿನಾಗಿನ ಅದ ನಿನಗೆ ಹಾಕುವನ್ನದು. ನೀನು ಅವುಗಳಲ್ಲಿ ಐತಿ ಅಂತ ಕಲ್ಪಿಸ್ಕೊಂಡು ನೀನು ಮೋಹಕ್ಕೆ ಬೀಳ್ತಿ. ಹೆಣ್ಣು ಮಾಯ ಎಲ್ಲ, ಮಣ್ಣು ಮಾಯ ಎಲ್ಲ, ಹೊಣ್ಣು ಮಾಯ ಎಲ್ಲ ನಿನ್ನ ಮನದ ಮುನ್ನಿನ ಆಶೆ ಮಾಯ ಕಾಣಿರುವಂತ. ಅದು ಇರಲಿ. ಪ್ರಾರಬ್ಧಕ್ಕನುಸಾರ ಬಂದೈತಿ ನಿನಗದು. ಹೌದಿಲ್ಲ? ನೀ ಬೇಕಂದ್ರೂ ಅದು ನಿನಗೆ ಸಿಗೋದಿಲ್ಲ, ಬ್ಯಾಡ ಅಂದ್ರೂ ನಿನ್ನ ಬಿಡೋದಿಲ್ಲ. ಅದು ಪ್ರಾರಬ್ಧ ವಶದಿಂದ ಬಂದದ್ದು ಅವೆಲ್ಲ. ಅಧಿಕಾರ, ಸಿರಿತನ, ಬಡತನ, ಇವೆಲ್ಲ ರೋಗ ರುಜ ಹಿಂದಿನ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವೆಲ್ಲ. ಅದ್ರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆನೇ. ಹಿಂಗ್ಯಾಕೆ ಆಗ್ತಿದ್ವು ಅದು ಹೋಗೋದನ. ಅದು ಏನು ಉಳಿದಿಲ್ಲ. ಅದು ತೋರಿ ಅಡಗಿ ಹೋಗ್ಬಿಡ್ತದೆ. ಏನು ಅದು ಇದ್ದ ವಸ್ತು ತೋರದೆ ಅಡಗದೆ ಇದ್ದದ್ದು ಎಲ್ಲಿ ಯಾವುದೈತಿ ಅದ್ರ ಕಡೆ ಲಕ್ ಕೊಡು. ಅದ್ರ ಕಡೆ ನಿಜದ ಕಡೆ ಲಕ್ ಕೊಡು. ನಿಜವಾದದ್ದು ಯಾವುದು? ತೋರುವುದಿಲ್ಲ, ಅಡಗುವುದಿಲ್ಲ. ಇದು ತೋರುವುದು ಅಡಗುವುದು ಅದು ನಿಜ ಅಲ್ಲ. ಇದು ಮಿಥ್ಯಾ ವಸ್ತು. ಇದು ತೋರ್ತಾವ, ಅಡಗ್ತಾವ. ಜಗತ್ತು ತೋರ್ತತೆ ಅಂದ್ರೆ ಇದು ಮಿಥ್ಯದ. ಅದಕ್ಕೆ ಜಗನ್ ಮಿಥ್ಯ ಅಂತ. ಸತ್ಯ ಅದು ತೋರುವುದಿಲ್ಲ. ಬ್ರಹ್ಮ ಸತ್ಯ. ಬ್ರಹ್ಮ ಅದು ತೋರುವುದಿಲ್ಲ, ಅಡಗುವುದಿಲ್ಲ. ಅದಕ್ಕೆ ಸತ್ಯ ಅಂದರು. ಇದು ಜಗತ್ತು ತೋರ್ತೈತಿ, ಅಡಗ್ತೈತಿ ಅಂದ್ರೆ ಇದಕ್ಕೆ ಮಿಥ್ಯ ಅಂದರು. ಇಂದ್ರಿಯಗಳಿಗೆ ಗೋಚರ ಅದೈತಿ. ಆದರೆ ಸತ್ಯ ಅದು ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ಅದು ಯಾವ ಇಂದ್ರಿಯಗಳಿಗೂ ಗೋಚರ ಆಗೋದು. ಈ ಸುಳ್ಳು ಇಂದ್ರಿಯಗೆ ತೋರುವುದೆಲ್ಲ ಇದು ಸುಳ್ಳು. ಜಗತ್ತೆಲ್ಲ ಇಂದ್ರಿಯಗಳಿಗೆ ಗೋಚರ ಆಗುತ್ತೆ. ಇದು ಮಿಥ್ಯಾ ವಸ್ತು, ತೋರ್ತಾವ. ಅದಕ್ಕೆ ಜಗನ್ ಮಿಥ್ಯಾ, ಬ್ರಹ್ಮ ಸತ್ಯ. ಜೀವೋ ಬ್ರಹ್ಮೈವನ ಪರಹ. ಜೀವ ಬ್ರಹ್ಮನಾದನ, ದೇವರಾದನವು. ತಾನ ಕಲ್ಪಿಸ್ಕೊಂಡು ತಾನ ಬಂಧನದ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತಾನ. ಅನ್ಯಥಾ ತಿಳುವಳಿಕೆ ಮಾಡ್ಕೊಂಡ. ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಈ ಅನ್ಯಥಾ ತಿಳುವಳಿಕೆ ಎಲ್ಲ ಹೋಗ್ಬಿಡ್ತದೆ. ಅದಕ್ಕೆ ಜೀವ ಅಂತಾರೆ ಅನ್ಯಥಾ ತಿಳುವಳಿಕೆಗನ ಈ ಜೀವಭಾವನ ನಾಶ ಮಾಡ್ಕೊಳ್ಳೋ ಪ್ರಯತ್ನ ನಾವು ನಿರಂತರ ಮಾಡಬೇಕಾಗಿದೆ. ಈಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಇದು. ಜೀವಭಾವ ನಾಶ ಮಾಡ್ಕೊಳ್ಳೋದಕ್ಕೆ ಸಂಬಂಧ ಮನುಷ್ಯನ ಜನ್ಮಕ್ಕೆ ಬಂದವರು ನಾವೆಲ್ಲ. ಇಲ್ಲಿ ಬಂದಾಗ ಏನು ಮಾಡ್ಕೋಬೇಕು ಅನ್ನೋದು ಹೊಳಿಲಿಲ್ಲ ಅಂದ್ರೆ ಏನು ಮಾಡೋದು? ಅದಕ್ಕಂಥ ಮಹಾತ್ಮರ ದರ್ಶನ ನಮಗೆ ಬೇಕು. ನಾವು ಮಾಡಬೇಕಾದದ್ದು ಕರ್ತವ್ಯ ಏನು? ಎತ್ತಾಗ ಹೊಂಟಿದ್ದು ನೋಡ್ಬೋದು. ಏನು ಮಾಡಾಕತ್ತೀವಿ? ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯನ ಜನ್ಮದ ಕೆಲಸದಾಗ ಎಷ್ಟು ಮಂದಿ ನಾವು ತೊಡಗೀವಿ? ಬರೇ ತಿನ್ನೋದು, ತಿನ್ಕೋದು, ತಿಕ್ಕೋದು ಇದ ಮಾಡಿ ಮನುಷ್ಯನ ಜನ್ಮ ಹಾಳು ಮಾಡಿಬಿಟ್ಟಲ್ಲ. ಎಂಥ ಮಾನವ ಜನ್ಮ! ಏನು ಕೆಡಿಸಿಬಿಟ್ಟಿರಪ್ಪ! ಏನು ಕೊಟ್ಟರೆ ಸಿಕ್ಕಿತ್ತಪ್ಪಯ್ಯ. ಹಂದಿ ಅಂತ ಸುಳಿ ಮಕ್ಕಳಿಗೆ ಅಂತ ಸಿಟ್ಟಿಗೆದ್ದು ಹೇಳ್ಯಾರ. ಹೆಂಗೆ ಹೇಳ್ತಿದ್ದೆ ಅಂತ ಹೇಳಪ್ಪ ನಿಮಗಂತಿದ್ರು. ಅದನ್ನ ಮಾಡಿದೆಲ್ಲೋ. ಬರೀ ಎದಕ್ಕೆ ಬಂದೈತೆ ಅನ್ನೋ ತಿಳ್ಕೊಳ್ಳಿಲ್ಲ. ನಿಮಗೆ ಮನುಷ್ಯನ ಜನ್ಮದ ಲಾಭ ಎದರೊಳಗದ? ತನ್ನನ್ನು ತಾ ತಿಳಿಯೋದ್ರೊಳಗೆ. ಎಷ್ಟು ಮಂದಿ ಇದ್ರಿ ಮನುಷ್ಯರನ್ನ? ಅವ್ರು ನಿಮ್ಮ ಧಾರವಾಡ ಹುಬ್ಬಳ್ಳಿ ಕಾರ್ಪೊರೇಷನ್ ಇದಾಗ ತತ್ವಾನ್ವೇಷಣೆ ಹೊಂದಿದ್ರೊಳಗೆ ಹಂಚವ್ರು ಎಷ್ಟು ಮಂದಿ ಇದ್ರಿ? ಒಬ್ಬರ ಸಿಗ್ತಾರನೆ ಮನುಷ್ಯರನ್ನ, ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು. ಯಾರಿಗೂ ಕೆಳಕ್ಕೆ ಬಯಸದೇ ಇದ್ದವ ಮನುಷ್ಯ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವ ಅವನು ಮನುಷ್ಯ ಅಂತಾರೆ. ಅಂಥವ್ರು ಸಿಗ್ಬೇಕಲ್ಲ ನಮ್ಗೆ. ಅದು ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಐತೆ ಅನ್ನೋ ಅವ ವಿವೇಕವಂತ. ನೋಡ್ರಿ ನೀವು ಬೇಕಾದ್ರೆ ಇನ್ನೊಬ್ರು ಕೆಡಕ್ ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ಮೊದಲು ನಿನಗ ಕೆಡಕಾಗಿರ್ತೈತಿ. ಒಳ್ಳೇದು ಮಾಡ್ಬೇಕಂತ ಮನಸ್ಸಿನಾಗ ನಿನಗೆ ಬಂದ್ರೆ ನಿನಗೆ ಮೊದಲು ಒಳ್ಳೇದಾಗಿರ್ತೈತಿ. ಈ ಪೂಜೆ ಹಿಡಿ ನೀವು ಮೊದಲು. ಈ ಪೂಜೆ ಯಾರು ಹಿಡಿತೀರಿ? ಇದನ್ನ ಹಿಡಿಯಾಕವಲ್ಲ ನಾವು. ಕಾಯಿ ಒಡನೆ ಕರ್ಪೂರ ಹಚ್ಚಿನಿ, ಅದಕ್ಕೆ ಬರುದ್ರಿ ಅದು. ಅವನ್ನೆಲ್ಲ ಮಾಡೋದು ಅದನ್ನ ಮಾಡ್ಕೊಂತ ಜನ ಎಲ್ಲ ಮಾಡೇ ಮಾಡ್ತಾರೆ. ಯಾರು ಸಂಕಟ ಹೋಗಿ ಅವನು ದುಃಖದಿಂದ ಬಿಡುಗಡೆ ಆಗೈತಿ. ವಿಷಯದ ವ್ಯಾಮೋಹ ಕಡಿಮೆ ಆಗೈತೆ ನಿಮ್ಗೆ ಅದನ್ನ ಮಾಡೋದ್ರಿಂದ. ಆಡಂಬರ ಪೂಜೆ. ಅದಕ್ಕೆ ಜೊಳ್ಳು ಪೂಜೆಗೆ ಮಳ್ಳಾಗಕ್ಕೆ ಹೋಗಬೇಡ ಅಂತ. ಇದು ನಿಜವಾದ ಪೂಜೆಯನ್ನು ಮಾಡೋದು. ಮಹಾತ್ಮರು ಎಲ್ಲ ಇಂಥ ವಿಚಾರಗಳನ್ನು ಅವರ ಜೀವನದೊಳಗೆ ಅಳವಡಿಸಿಕೊಂಡು ವಾಸನೆಗಳನ್ನು ನಾಶ ಮಾಡಿಕೊಂಡು ನಾವು ಅದ್ರ ಕಡೆ ಕೇಳುವಂಗಿಲ್ಲ. ಮಹಾತ್ಮರ ಸಂಪರ್ಕನೇ ಇಲ್ಲಲ್ಲ. ಬರೀ ಜಡ ಬುದ್ಧಿ ಜಡಸಂಗ ಇದರೊಳಗೆ ಬಿದ್ದು ಬರೀ ಇವ ಖರೆ, ಜಗತ್ತಿನ ಬಾಳೆನ ಖರೆ, ಇದ ಸುಖರೂಪ ಅಂತ ತಿಳ್ಕೊಂಡು ಇದರಾಗ ಬಿದ್ದು ಎಷ್ಟೋ ಜನ್ಮಗಳು ಹಿಂಗ ಹೇಳದೆ ಹೋದವು ನಿನಗಿಲ್ಲ ನೆನವು, ಹೋಗತಿ ಹೋದ ಕಾಯ ವ್ಯರ್ಥ ಅಂತ ಶರೀಫರು ಹೇಳ್ಯಾರ. ವ್ಯರ್ಥ ಆತಲ್ಲೋ ನಿನ್ನ ಜನ್ಮ. ಇನ್ನು ಎಚ್ಚರ ಆಗುವಂತ. ಇನ್ನಾರು ತಿಳಿಕಂಡ್ಯ ತಮ್ಮ ಅಂದ ಹೋದ್ರೆ ಇನ್ನಾರ ತಿಳ್ಕೊರು. ಜನ್ಮ ಸಾರ್ಥಕ ಮಾಡ್ಕೊ. ಉಳಿದ ವೇಳೆದಾಗ ಸಾರ್ಥಕ ಮಾಡ್ಕೊ. ಇನ್ನು
ವ್ಯರ್ಥ ವೇಳೆ ಕಳೆಯಕ್ಕೆ ಹೋಗ್ಬೇಡ. ಅದು ಪ್ರಾರಬ್ಧಕ್ಕನುಸಾರ ಏನು ಬೇಕಾದಿರಲಿ ಅದು ಹೊರಗೆ, ನೀವು ಒಳಗೆ ಆಂತರಿಕವಾಗಿ ಅಭ್ಯಾಸದಾಗ ತೊಡಗು. ಏನು ಇನ್ನೊಬ್ಬರಿಗೆ ಒಳಗೆ ಏನು ನಡೆದೈತೆ ಅನ್ನೋದು ಮಂದಿಗೆ ಏನು ಗೊತ್ತಾಗ್ತದೆ. ಈ ವಿಚಾರ ನಿನ್ನಲ್ಲಿ ಅಳವಡಿಸ್ಕೊಂಡಿದ್ದೆ ಅಂದ್ರೆ ಮನಸ್ಸಿಗೆ ನಿನಗೆ ನೆಮ್ಮದಿ ಇರ್ತೈತಿ. ಇಂಥವನ್ನ ಬಿಟ್ಟು ಬರೇ ವಿಷಯ ಚಿಂತನ, ವಿಷಯ ಭೋಗ, ಬರೇ ಇದ ವ್ಯವಹಾರದಾಗ ಕಾಲ ಕಡ. ಏನಪ್ಪ ದೇವರು ನನಗೆ ಇಂಥ ತಂದು ಅನ್ಕೊಂತಾರೆ. ಯಾರು ತಂದಿಲ್ಲ, ನೀನ ತಂದ್ಕೊಂಡದ್ದು. ನಿನ್ನ ಹನಿ ಬರ ನಿನ್ನ ಬರ್ಕೊಳವ. ಯಾ ಶೆಟಿಗೆವನು ಬರಿದಿಲ್ಲ, ಬ್ರಹ್ಮನೂ ಬರಿದಿಲ್ಲ. ಶೆಟಿಗೆವು ಬರ್ದಾಳಂತ, 5 ದಿವಸ ಬರ್ದಾಳಂತ. ಯಾಕ್ರಿ? ಯಾರು ಬರಿದಿಲ್ಲ. ಅವೆಲ್ಲ ಭ್ರಮ ನಿನಗವು. ನಿನ್ನ ಕೈಯೊಳಗೈತಿ ನಿನ್ನ ಭವಿಷ್ಯ. ನೀ ಹೆಂಗೆ ನಡ್ಕೋತಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಹಂಗೆ ನಿನ್ನ ಜೀವನ ರೂಪಿತಕ್ಕತ್ತೆ. ಮುಂದಿನ ಜನ್ಮಗಳ ನಿರ್ಣಯಕ್ಕವು. ಮನುಷ್ಯನ ಜನ್ಮದಲ್ಲಿ ಏನೇನು ಮಾಡ್ತಿ ಅದಕ್ಕೆ ಅನುಗುಣವಾಗಿ ಮುಂದಿನ ಜನ್ಮಗಳೆಲ್ಲ ನಮ್ಮನ್ನು ಕಾದು ಕೂತಾವಂತ. ಎಂತೆಂಥ ಜನ್ಮಗಳು ಕಾದು ಕೂತಾವೋ ಖಬರ್ ಐತೇನೋ ಅಂತಿದ್ರಂತ ಶಿವಾನಂದಜ್ಜವರು. ಈ ಜನ್ಮದಾಗ ಮಾಡಿದ್ದ ಕರ್ಮ, ಅದಕ್ಕಾಗಿ ನಾವು ಜನ್ಮಾಂತರ ತಿರುಗು ಪಾಳೆ ಬರ್ತೈತಿ. ಪಾಪ ಪುಣ್ಯಗನುಗುಣವಾಗಿ ಮುಂದಿನ ಜನ್ಮಗಳು ಕಾದು ಕೂತಾವ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಈ ಗಿಡ ಆಗಿ ಹುಟ್ಟತೇವ್ರಿ ಅಂತ. ಹೌದು, ಗಿಡಗಂಟಿಗಳಾಗಿ ಹುಟ್ಟತಾವ. ಪಶು ಪಕ್ಷಿಗಳಾಗಿ, ಮೃಗಜಾತಿಯಾಗಿ, ಹುಳ ಹುಪಡಿಯಾಗಿ, ಹೌದಿಲ್ಲ, ಹುಟ್ಟು ಪಾಳೆ ಬರ್ತೈತಿ. 84 ಲಕ್ಷದ ಪ್ರಕಾರದ ಜೀವರಾಶಿಗಳಲ್ಲಿ ಮಾಡಿದ ಕರ್ಮಕ್ಕನುಸಾರವಾಗಿ ತಿರುಗು ಪಾಳೆ ಬರ್ತದೆ. ಮನುಷ್ಯನ ಜನ್ಮ ಬರೋದು ಬಹಳ ದುರ್ಲಭ ಇದೆ. ಬಂದಾಗ ಇದ್ರ ತಿಳುವಳಿಕೆ ಮಾಡ್ಕೊಳ್ಳೋದಂತೆ ಬಹಳ ದುರ್ಲಭ. ತಿಳುವಳಿಕೆ ಮಾಡ್ಕೊಂಡು ಅದ್ರ ಲಾಭ ತಗೊಳ್ಳೋರು ಎಷ್ಟು ಮಂದಿ. ಮಾಹಿತಿ ಆದರೂ ಮತ್ತು ಮೊದಲಿನ ಚಾಳಿನ ಹೋಗಲಿಲ್ಲ, ಮತ್ತು ಅದರಾಗ ಜ್ಞಾನದೊಳಗೆ ಬಿದ್ದು ಅದ ವ್ಯವಹಾರದಾಗ ತೊಡಗಿ ಹಾಳು ಮಾಡ್ಕೊಂಡೆಲ್ಲೋ. ಎಷ್ಟು ಮಂದಿ ಮಹಾತ್ಮರು ಎಚ್ಚರಿಕೆ ಕೊಟ್ಕೊಂತ ಹೋಗ್ಯಾರ. ಅದರಾಗ ನಮ್ಮ ಭಾರತದೊಳಗೆ ಇದನ್ನು ಕಂಡಿಡಿದವರು ಭಾರತೀಯ ಋಷಿಮುನಿಗಳು. ಅವರಿಂದನೇ ಜಗತ್ತಿನ ಎಲ್ಲ ದೇಶಗಳಲ್ಲಿ ಪ್ರಚಾರ ಆದದ್ದು ಇದೆಲ್ಲ ಅಧ್ಯಾತ್ಮ ವಿದ್ಯೆ, ವೇದಾಂತ ವಿದ್ಯೆ. ಅದನ್ನು ನಾವು ಹಿಂದಿನ ಋಷಿಮುನಿಗಳ ಜೀವನ ಕ್ರಮ ಅವನ್ನ ಅಳವಡಿಸ್ಕೊಂಡಾಗ ನಾವು ಆ ಸ್ಥಿತಿ ಹೊಂದಲಿಕ್ಕೆ ಬರ್ತದೆ. ನೀ ಬೇಕಾದಷ್ಟು ಜನ್ಮ ತಿರುಗ ಹಿಂದಿನ ಋಷಿಮುನಿಗಳ ಜೀವನ ಕ್ರಮಕ್ಕೆ, ಮೂಲ ಋಷಿಮುನಿಗಳ ಕ್ರಮಕ್ಕೆ ಹಿಂತಿರುಗದ ಹೊರತು ಯಾವ ಮಾನವನಿಗೂ ಸಮಾಧಾನ, ಶಾಂತಿ ಸಿಗೋದಿಲ್ಲ. ನೋಡಿ ನೀವು ಜೀವನ, ಋಷಿಮುನಿಗಳ ಜೀವನ, ಸಾದಾ ಜೀವನ, ಉದಾತ್ತ ಚಿಂತನ, ಸಿಂಪಲ್ ಲೈಫ್ ಆ್ಯಂಡ್ ಹೈಯೆಸ್ಟ್ ಥಿಂಕಿಂಗ್ ಅಂದರು. ಅಗದಿ ಸಾದಾ ಜೀವನ. ಆಡಂಬರ ಮಾಡ್ಕೊಂತ ಕೂಡಲಿಲ್ಲ ಅವರು. ಮಾಡ್ಕೊಂಡು ಇದ್ದ ಸಮಾಧಾನ ಬೇಳೆ ಎಲ್ಲ ಅದ್ರಾಗ ಕಳೀಲಿಲ್ಲ ಅವರು. ಯಾವಾಗಲೂ ಆತ್ಮಚಿಂತನದೊಳಗೆ ಆ ಲಾಭವನ್ನು ಮಾಡಿಕೊಂಡು, ನಾವು ಇಂದ್ರಿಯಗಳ ಮಜಾ ಮಾಡ್ಕೊಂಡು ಆದ್ರೆ ಬೆನ್ನು ಹತ್ತಿ ಇದ್ದ ಸಮಾಧಾನ ಕೆಡಿಸ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಸುತ್ತು ಕಡೆ ಪರಿಸರನೂ ಹಾಳು ಮಾಡಿದಿ, ನಿನ್ನ ಇದನ್ನು ವೇಳೆನೂ ಹಾಳು ಮಾಡ್ಕೊಂಡು ಎಲ್ಲ ಹಾಳು ಮಾಡಿದೆಲ್ಲ. ನೋಡಿ, ಪಶು ಪಕ್ಷಿಗಳೆಲ್ಲ ನಿಸರ್ಗ ಹಾಳು ಮಾಡೋದಿಲ್ಲ ಅವು, ಮನುಷ್ಯನಷ್ಟು ಹಾಳು ಮಾಡೋದಿಲ್ಲ ಅವು. ನಿಸರ್ಗ ಮನುಷ್ಯನ ಹಾಳು ಮಾಡೋವಿಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಎಲ್ಲ ಹಾಳು ಮಾಡ್ಕೊಂಡು ಇದ್ದದ್ದು ಸಮಾಧಾನ ಎಲ್ಲ ಕಳ್ಕೊಂಡು ದೊಡ್ಡ ಶಾನ್ಯ ಅಂತ ತಿಳ್ಕೊಂಡು. ಪಶು ಪಕ್ಷಿಗಳ ಅಷ್ಟ ಸುಧಾ ನಿನಗೆ ಬುದ್ಧಿ ಇಲ್ಲಲ್ಲೋ ನಿನಗೆ ಅಂತ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ತಿಳ್ಕೊಂಡು ದೊಡ್ಡ ಲಾಭ, ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ. ನೋಡ್ಪಾ ಎಲ್ಲ ಹೇಳಿದ ಮಾಹಿತಿ ನಿಮ್ಗೆ ಮಾಡ್ಕೋದು ನಿಮ್ಮ ಕೈಯಾಗ ಅಂದ್ರೆ ಅಜ್ಜವರು.